ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಈ ವಿರಾಟ ಪರ್ವದ ಕೀಚಕವಧ ಪರ್ವ. ಕೀಚಕ ದ್ರೌಪದೀ ದೇವಿಗೆ ಪೀಡೆ ಕೊಟ್ಟ, ಅದಕ್ಕಾಗಿ ಸತ್ತು ಬಿದ್ದ. ಭೀಮಸೇನ ದೇವರು ಕೀಚಕನನ್ನ ಪೂರ್ಣವಾಗಿ ಮರ್ದನ ಮಾಡಿ ಅವನನ್ನು ಸಂಹಾರ ಮಾಡಿದ್ದಾರೆ. ಆ ಮರ್ದನ ಮಾಡುವ ಕ್ರಮವೂ ಅನ್ಯಾದೃಶ. ಕೈ ಕಾಲು ತಲೆ ಎಲ್ಲವೂ ಕೂಡ ಹೊಟ್ಟೆಯಲ್ಲಿ ಕಬಂಧದಲ್ಲೇ ಮುಳುಗಿ ಹೋಗುವಂತೆ ಅವನನ್ನು ಕುಟ್ಟಿ ಎಲ್ಲವನ್ನೂ ಒಳಗೆ ಅಮುಕಿ ಅವನನ್ನು ಸಂಹಾರ ಮಾಡಿದ್ದಾರೆ. ಅವನು ಸತ್ತು ಬಿದ್ದ. ಅವನು ಸತ್ತದ್ದು ಈ ದ್ರೌಪದಿಯ ಕಾರಣಕ್ಕೆ. ದ್ರೌಪದಿಯ ಕಾರಣದಿಂದ ಗಂಧರ್ವರು ಯಾರೋ ಬಂದು ನಮ್ಮ ಅಣ್ಣನನ್ನ ಕೀಚಕನನ್ನು ಕೊಂದಿದ್ದಾರೆ ಅಂತ ತಿಳಿದು ಉಪಕೀಚಕರೆಲ್ಲರೂ 105 ಜನ ಅವರೆಲ್ಲ ಬಂದು ದ್ರೌಪದಿಯನ್ನು ಕಟ್ಟಿಕೊಂಡು ಕೀಚಕನ ಜೊತೆಗೆ ಸುಟ್ಟಾಕೋಣ ಅಂತ ಹೊರಟಿದ್ರು. ಕಿರಿಚಿ ಆಕ್ರೋಶ ಮಾಡಿದ್ದಕ್ಕಾಗಿ ದ್ರೌಪದಿಯ ಧ್ವನಿಯನ್ನು ಕೇಳಿ ಭೀಮಸೇನ ರಾತ್ರಿ ಮಲಗಿದವ ಎದ್ದು ಅವರೆಲ್ಲ ಹೋಗುವುದಕ್ಕಿಂತ ಮುಂಚೆಯೇ ಸ್ಮಶಾನಕ್ಕೆ ಹೋಗಿ ಆ ಸ್ಮಶಾನದಲ್ಲಿರುವಂತಹ ದೊಡ್ಡ ಮರವನ್ನ ಎತ್ತಿ ಉನ್ಮೂಲನ ಮಾಡಿ ಅದನ್ನು ಎತ್ತಿ ತಂದು ಆ ಎಲ್ಲ ಉಪಕೀಚಕರ ಮೇಲೆ ಪ್ರಹಾರ ಮಾಡಿ 10, 18, 20, 30, 35 ಜನರನ್ನ ಕೊಂದು ಕೊನೆಗೆ 105 ಜನರೂ ಸವರಿ ಸತ್ತು ಬೀಳುವಂತೆ ಮಾಡಿದ. ಅವರನ್ನೆಲ್ಲ ಕೊಂದು ಹಾಕಿ ಮನೆಗೆ ಬಂದು ತಾನು ಸ್ನಾನ ಮಾಡಿ ಒಳಗೆ ಬಂದು ಮಲಗಿಬಿಟ್ಟ. ದ್ರೌಪದೀ ದೇವಿಯನ್ನು ಬಿಡಿಸಿ ಬಿಟ್ಟಾಗ ದ್ರೌಪದೀ ದೇವಿ ಮತ್ತೆ ಬರ್ತಾ ಇದ್ದಾಳೆ. ಮನೆಗೆ ಬಂದು ತಾನು ಮಲಗಬೇಕು ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಆಗ ಗಂಧರ್ವೇಣ ಹತಾರಾಜನ್ ಸೂತಪುತ್ರ ಪರಶತಂ, ಊರಿನ ನಾಗರಿಕರೆಲ್ಲ ಬಂದು ರಾಜನಿಗೆ ಹೇಳ್ತಾ ಇದ್ದಾರೆ, ರಾಜ 105 ಜನ ಉಪಕೀಚಕರು ಸತ್ತೋದರು, ಆ ಮುಖ್ಯ ಕೀಚಕ ಸತ್ತೋದ. ಯಥಾ ವಜ್ರೇಣ ದೀರ್ಣಂ ವೈ ಪರ್ವತಸ್ಯ ಮಹಚ್ಛಿರಃ, ಬೆಟ್ಟವನ್ನು ಪೂರ್ಣವಾಗಿ ಧ್ವಂಸ ಮಾಡುವುದಕ್ಕೆ ಒಂದು ವಜ್ರಾಯುಧ ಸಾಕೋ, ಹಾಗೆ ಒಬ್ಬ ದ್ರೌಪದಿ ಒಬ್ಬ ಗಂಧರ್ವ ಅವರಿಂದ ಈ ಕೀಚಕ ಹಾಗೂ 105 ಜನ ಎಲ್ಲರೂ ಸತ್ತೋಗಿದ್ದಾರೆ. ಸೈರಂಧ್ರಿ ಚಾಪಿ ಮುಕ್ತಾಸ ಪುನರಾಯಾತಿ ತೇ ಗೃಹಂ, ಸೈರಂಧ್ರಿ ಈಗ ಬಿಟ್ಟು ಮನೆಗೆ ಬರ್ತಾ ಇದ್ದಾಳೆ, ನಿನ್ನ ಮನೆಗೆ. ಸರ್ವಂ ಸಂಶಯಿತಂ ರಾಜನ್, ಯಾವಾಗ ಏನಾಗತ್ತೆ ಗೊತ್ತಿಲ್ಲ, ಭಾರಿ ಎಕ್ಸ್ಪ್ಲೋಸಿವ್, ಏನೂ ಆಗಬಹುದು, ಬಹಳ ದೊಡ್ಡ ಸಮಸ್ಯೆ ಇದೆ. ಕಣ್ಣೆತ್ತಿ ಅಕಸ್ಮಾತ್ ದ್ರೌಪದಿ ಹೋಗ್ತಾ ಇರುವಾಗ ಯಾರೋ ಕಣ್ಣಿಗೆ ಬಿತ್ತು ಅಂತಾದ ಮಾತ್ರಕ್ಕೆ ಅವರು ಸತ್ತೋದ್ರೆ ಏನ್ ಗತಿ? ಗಂಧರ್ವರು ಬಂದು ಕುಟ್ಟಿಬಿಟ್ರು, ಕೊಂದಾಕ್ಬಿಟ್ರು ಅಂತ ಹೇಳಿದರೆ ಗತಿ ಏನ್? ನಾವು ಏನು ಮಾಡಬೇಕು? ನಾವು ಊರಿನಲ್ಲಿ ಬದುಕಬೇಕೋ ಬದುಕಬಾರ್ದು? ಆ ದ್ರೌಪದಿ ಆ ಸೈರಂಧ್ರಿಯನ್ನ ದಯವಿಟ್ಟು ಹೊರಗೆ ಕಳಿಸು, ಅವಳು ಹೊರಗೆ ಹೋಗಿ ಬಿಡ್ಲಿ. ಅವಳು ಹೊರಗೆ ಹೋದರೆ ನಾವೆಲ್ಲ ಸುಖವಾಗಿ ಬದುಕ್ತೇವೆ. ನೋಡು, ಕಣ್ಣು ಕೆಟ್ಟದ್ದು ನೋಡುತ್ತೆ, ನೋಡಿದ ಮೇಲೆ ಗಂಧರ್ವರು ಬಂದು ನಮ್ಮನ್ನ ಹೆಟ್ಟಿದ್ರು ಅಂದರೆ ನಾವೇನು ಬದುಕ್ತೇವೆ? ಆದ್ದರಿಂದ ದಯವಿಟ್ಟು ಅವಳನ್ನು ಕಳಿಸಿಬಿಡು. ಸರ್ವಂ ಸಂಶಯಿತಂ ರಾಜನ್ ನಗರಂತೆ ಭವಿಷ್ಯತಿ. ಯಾಕೆ ಅಂದರೆ ತಥಾರೂಪಾಹಿ ಸೌರೇಂದ್ರಿ ಗಂಧರ್ವಾಶ್ಚ ಮಹಾಬಲಾಹ, ಆ ಸೈರಂಧ್ರಿಯ ರೂಪವೇ ಹಾಗೆ, ಅಷ್ಟು ಮೋಹಕವಾದ ರೂಪ, ಅದನ್ನು ನೋಡದೆ ಯಾವ ಕಣ್ಣೂ ಇರಲಿಕ್ಕೆ ಸಾಧ್ಯವಿಲ್ಲ. ಪುಂಸಾಮಿಷ್ಟಶ್ಚ ವಿಷಯ, ಆದ್ದರಿಂದ ವಿನಾಶವೇತಿ ವೈ ಕ್ಷಿಪ್ರಂ ತಥಾ ಸಾಧು ವಿಧೀಯತಾಂ. ನಾವೆಲ್ಲ ಸತ್ತೋಗ್ತೇವೆ, ಹಾಗಾಗದಿದ್ದಂತೆ ನೀನು ದಯವಿಟ್ಟು ನೋಡಿಕೋ ಮಹಾರಾಯ, ರಾಜ, ನೀನು ಪಾಲನೆ ಮಾಡುವಂತಹ ದೊರೆ, ಆದ್ದರಿಂದ ನಿನಗೆ ಮೊರೆ ಇಡ್ತೇವೆ, ಕಾಲಿಗೆ ಬಂದು ಬೀಳ್ತೇವೆ. ಸರ್ವಾಂಗ ಸೌಷ್ಠವಯುತಾಂ ರೂಪಲಾವಣ್ಯ ಶಾಲಿನೀಂ ಪಶ್ಯತಾಂ ಅನಿಮೇಷೇಣ ಚಕ್ಷುಷಾ ವನಿತಾಂ ಶುಭಾಂ. ರೆಪ್ಪೆ ಬಡಿಯದೆ ಆ ದ್ರೌಪದಿಯನ್ನು ನೋಡುವಂತಹ ಸೌಭಾಗ್ಯ ಸಿಕ್ಕಿತ್ತು. ಇಷ್ಟು ದಿನಗಳವರೆಗೆ ನೋಡ್ತಾ ಇದ್ವಿ, ರೆಪ್ಪೆ ಬಡಿಯದೆ. ಮನಸಶ್ಚಕ್ಷುಷಶ್ಚೈವ ಪ್ರತಿಬಂಧೋ ನ ವಿದ್ಯತೆ. ಮನಸ್ಸು ಹೋಗಬೇಡ, ಕಣ್ಣು ಹೋಗಬೇಡ ಅಂದ್ರೆ ಕೇಳುವುದಿಲ್ಲ, ಹೋಗತ್ತೆ. ನಾವು ಮನಸ್ಸಿಂದ ನೋಡಿದಾಗ, ಕಣ್ಣಿನಿಂದ ಕಂಡಾಗ ಗಂಧರ್ವರು ಬಂದು ನಮ್ಮನ್ನು ಕೊಂದು ಬಿಟ್ರೆ ಗತಿ ಏನು? ನಾವು ಕೀಚಕನಂತೆ ದುಷ್ಟ ಮನಸ್ಸಿನಿಂದ ನಾವು ನೋಡದೇ ಇರಬಹುದು, ಆದರೆ ನಮ್ಮ ಅವಸ್ಥೆ ಏನಾದೀತು? ನಿಷ್ಕಾಸಯಿ ನಾಂ ಭುವನಾತ್, ನಿಮ್ಮ ಮನೆಯಿಂದ ಹೊರಗಾಕ್, ಊರಿನಿಂದ ಹೊರಗಾಕ್, ರಾಜ್ಯದಲ್ಲಿ ಇಟ್ಕೋಬೇಡ, ಅವಳು ಪೂರ್ಣ ಗಡಿಪಾರು ಮಾಡಿಬಿಡು, ಅಂದ್ರೆ ಮಾತ್ರ ನಾವೆಲ್ಲ ಸುಖವಾಗಿರ್ತೇವೆ. ಅವಳ 5 ಮಂದಿ ಗಂಧರ್ವರು
ಅವಳ ಬೆನ್ನತ್ತಿ ಹೋಗಿ, ಅವ್ರು ಎಲ್ಲಾದರೂ ಹೋಗಿ, ನಮ್ಮ ಹತ್ರ ಬರೋದು ಬೇಡ, ನಮಗೆ ತೊಂದರೆ ಆಗೋದು ಬೇಡ, ಇಷ್ಟನ್ನು ನೋಡಿಕೋ ಅಂತ ಹೇಳಿದಾಗ ಕಾಲ ಪ್ರವಿಶ್ಯ ಸೈರಂಧ್ರಿಂ ಪುರಂ ನಾಶಯತೆ ಧ್ರುವಂ. ಕಾಲ, ಭಯಾನಕವಾಗಿರುವಂತಹ ಕಾಲ, ಮೃತ್ಯು ಈ ಸೈರಂಧ್ರಿಯ ರೂಪದಿಂದ ಬಂದು ನಮ್ಮ ಊರಿನಲ್ಲಿದೆ, ವಾಸವಾಗಿದೆ. 105 ಜನ ಸಾಯೋದು ಅಂದ್ರೇನು? ಕೀಚಕ ಮಡಿಯೋದು ಅಂದ್ರೇನು? ಯಾರ್ಯಾರಿಗೂ ಬಾಗದ ಜಗ್ಗದ ಬಗ್ಗದ ಈ ಕೀಚಕ ಒಂದು ರಾತ್ರಿ ಅವನು ಕಾಳಗ ಇಲ್ಲ, ಯುದ್ಧ ಇಲ್ಲ, ಕದನವಿಲ್ಲ, ಸಂಗ್ರಾಮವಿಲ್ಲ, ಏನೂ ಇಲ್ಲದೆ ನರ್ತನಾಗಾರದಲ್ಲಿ ಸತ್ತೋಗ್ತಾನೆ ಅಂದರೆ ಗಂಧರ್ವರು ಬಹಳ ಭಯಾನಕರು, ಅವರಿಗೇನೂ ಮಾಡ್ಲಿಕ್ಕೆ ಸಾಧ್ಯ ಅವರು. ಆದ್ದರಿಂದ ನಮಗಂತೂ ಭಯವಾಗಿದೆ. ಆದ್ದರಿಂದ ಮೃತ್ಯು ದ್ರೌಪದಿಯ ರೂಪದಲ್ಲಿ ಬಂದು ವಿರಾಟ ಪುಟ್ಟಣದಲ್ಲಿ ವಾಸವಾಗಿದೆ ಅಂತ ನನ್ನ ಭಾವನೆ, ನಮ್ಮ ಭಾವನೆ ಅಂತ ಪೌರವರು, ಊರ ನಾಗರಿಕರೆಲ್ಲ ಹೇಳ್ತಾ ಇದ್ದಾರೆ. ಕಳಿಸೋವಳನ್ನ. ಅಬ್ರವೀತ್ ಕ್ರಿಯತಾಮೇಶಾಂ ಸೂತಾನಾಮ ಪರಕ್ರಿಯಾ. ಆಗ ರಾಜ ಹೇಳ್ತಾನೆ, ಸರಿ ಸಂತೋಷ, ಗೊತ್ತಾಯ್ತು, ನೀವು ಹೇಳಿದ್ದು ಮಾತು ಸತ್ಯ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಮೊದಲು ಆ ಕೀಚಕ ಮತ್ತು ಉಪಕೀಚಕರ ಅಪರಕ್ರಿಯೆಯನ್ನೆಲ್ಲ ಮಾಡುವುದಕ್ಕೆ ಆಜ್ಞೆಯನ್ನು ಮಾಡಿದ. ಏಕಸ್ಮಿನ್ನೇವತೆ ಸರ್ವೇ ಸುಸಮಿದ್ಧೇ ಹುತಾಶನೆ. ಒಂದೇ ಚಿತಾ ನಿರ್ಮಾಣ ಮಾಡಿ 105 ಹಾಗೂ ಪ್ಲಸ್ ಮಹಾಕೀಚಕ ಎಲ್ಲರನ್ನ ಹಾಕಿ ಹೋಲ್ಸೇಲ್ ಅಲ್ಲಿ ಸುಟ್ಟು ಬಿಟ್ಟಿದ್ದಾರೆ. ದಹ್ಯಂತಾಂ ಕೀಚಕ ಸರ್ವೇ ಸರ್ವಗಂಧೈಶ್ಚ ಸರ್ವಶಃ ಸುದೇಶ್ನಾಂ ಚಾಬ್ರವೀದ್ ರಾಜ. ಹೇಳುವಾಗ ಸುದೇಶ್ನೆಯನ್ನು ಕರೀತಾನೆ. ಸುದೇಶ್ನ ಬಾಯಲ್ಲಿ ಬಹಳ ಮಹತ್ವದ ಕೆಲಸ. ಊರು ನಾಗರಿಕರೆಲ್ಲ ಹೇಳಿದ ಒಂದು ಸಂದೇಶ, ನಿನ್ನ ಸೇವೆಗೆ ಇರುವಂತಹ ಸೈರಂಧ್ರಿ ಇದ್ದಾಳಲ್ಲ ದ್ರೌಪದಿ, ಆ ಸೈರಂಧ್ರಿ ಅವಳನ್ನು ಕೊಟ್ಟು ಕಳಿಸು, ಊರಿನಲ್ಲಿ ಇರೋದು ಬೇಡ, ಅವರನ್ನು ಹೋಗು ಅಂತ ಹೇಳಿಬಿಡು. ನಾನೇ ಹೇಳ್ತಿದ್ದೆ, ಗಂಧರ್ವ ಬಂದು ನನ್ನನ್ನು ಹೊಡೆದ್ರೆ ಏನ್ ಮಾಡ್ಲಿ, ಆದ್ರಿಂದ ನೀನು ಹೇಳು, ನಾನು ಹೇಳುವುದಿಲ್ಲ. ಹೇಳ್ತಾನೆ, ಗಚ್ಚ ಸೈರಂಧ್ರಿ ಭದ್ರಂತೆ ಯಥಾ ಕಾಮಂ ಚರಾಧುನ. ನಿನ್ನ ಮನಸ್ಸಿಗೆ ಬಂದಂತೆ ಹೋಗಮ್ಮ, ನಿನಗೆ 8 ದಿವಸ ಆಶ್ರಯ ಕೊಟ್ಟಿವೋ ಇಲ್ಲೋ, 11 ತಿಂಗಳು, 11 ತಿಂಗಳವರೆಗೆ ನಾವು ನಿಮಗೆ ಆಶ್ರಯ ಕೊಟ್ಟಿದ್ದೀವಿ, ಅಷ್ಟಕ್ಕಾಗಿ ನೀನು ಸಂತೋಷ ಪಡು. ಇನ್ನೇನಾಯ್ತೋ ಆಯ್ತು, ಆದದ್ದಾಯ್ತು, ಹೋದದ್ದೋಯ್ತು, ನೀನಂತೂ ಹೊರಗೆ ಹೋಗು ಅಂತ ಹೇಳಿಬಿಡು. ಬಿಭೇತಿ ರಾಜ ಸೈರಂಧ್ರಿ, ಹೇಳು ಅವಳಿಗೆ, ಗಂಧರ್ವರಿಂದ ರಾಜ ಬಹಳ ಭಯಗೊಂಡಿದ್ದಾನೆ, ಆದ್ದರಿಂದ ನೀನು ಹೋಗು ಅಂತ ಹೇಳ್ತಾ ಇದ್ದಾನೆ. ನಾನೇ ಹೇಳ್ತಿದ್ದೆ, ಧೈರ್ಯ ಇಲ್ಲ ನನಗೆ. ನಹಿತಾಂ ಉತ್ಸಹೇ ವಕ್ತುಂ ಸ್ವಯಂ ಗಂಧರ್ವ ರಕ್ಷಿತಾಂ. ಸ್ವಯಂ ಗಂಧರ್ವರು ಅವಳನ್ನು ರಕ್ಷಣೆ ಮಾಡ್ತಾರೆ, ಆದ್ದರಿಂದ ಅವಳನ್ನು ನಾನು ಸಂಬೋಧಿಸಿ ಮಾತಾಡುವುದಕ್ಕೂ ನನಗೆ ಭಯವಾಗತ್ತೆ. ಆದ್ದರಿಂದ ರಾಜ ನನ್ನ ಮುಖಾಂತರ ಹೇಳಿಸ್ತಾ ಇದ್ದಾನೆ. ಸ್ತ್ರೀಯರು ದ್ರೌಪದಿಗೆ ಏನೇ ಮಾತಾಡಿದ್ರು ಗಂಧರ್ವರೇನು ಮಾಡುವುದಿಲ್ಲ, ಆದ್ದರಿಂದ ಭಯವಿಲ್ಲ. ನೀ ಸುದೇಶ್ನ, ನೀನು ಹೇಳು, ನನ್ನ ಆಜ್ಞೆ ಅಂತ ಹೇಳು, ಅವಳಿಗೆ ಹೇಳು, ಮುಟ್ಸು, ಕಳಿಸಿಬಿಡು ಅವಳನ್ನು. ಏಕಸ್ಮಿನ್ನೇವತೆ ಸರ್ವೇ ಸುಸಮಿದ್ಧೇ ಹುತಾಶನೆ ಅದಹನ್ ಕೀಚಕನ್ ಸರ್ವಾನ್. ಎಲ್ಲ ಆಯಿತು. ಸಾತು ಗಾತ್ರಾಣಿ ವಾಸಶ್ಚ ಪ್ರಕ್ಷಾಲ್ಯ ಪ್ರವಿವೇಶ. ಎಂಥ ಹೊಲಸು ನೋಡಿ, ಎಂಥ ಭಯಾನಕವಾದ ಸ್ಥಿತಿ. ಯಾವ ಸತಿ ಹೋಗುವವರಿಗೆ ಮಾತ್ರ ಈ ಅವಸ್ಥೆ ಬಂದಿರಬಹುದು. ಪಟ್ಟದ ಮಹಿಷಿ ಏನು, ಅಯೋನಿಜೆ ಏನು, ಅಗ್ನಿಪುತ್ರಿ ಏನು, ಅಗ್ನಿಕುಂಡದಲ್ಲಿ ಬಂದವಳೇನು, ದೃಷ್ಟದ್ಯುಮ್ನನ ತಂಗಿ, ಭೀಮನ ಮಡದಿ, ಅರ್ಜುನ ಹೆಂಡತಿ, ಧರ್ಮರಾಜನ ಪ್ರಿಯೆ, ಪಂಚಪಾಂಡವರಿಗೆ ಪ್ರಿಯವಾದವಳು, ಕೃಷ್ಣ ಇವಳ ಮೇಲೆ ಪರಮಾನುಗ್ರಹ ಮಾಡಿದ್ದಾಳೆ. ಇಂಥ ಭಾರತೀ ದೇವಿಗೆ ಒಂದು ಕೀಚಕ ಎಂಬಂತಹ ಒಂದು ಹೊಲಸು, ಸ್ತ್ರೈಣ, ಕಾಮುಕ, ದುಷ್ಟ ಒಬ್ಬ ಪುರುಷನ ಜೊತೆಗೆ ಇವಳ ದೇಹ ಬದುಕಿದಾಗ ಇವಳನ್ನ ಕಟ್ಟಿ ಸುಡಬೇಕು ಅಂತ ಒಯ್ತಾ ಇದ್ರು. ವಿಚಾರ ಮಾಡಿ, ಇವಳು ಮಸಣಕ್ಕೆ ಹೋಗುವವಳು ಎಲ್ಲಿ, ಇದೇನು ಅವಸ್ಥೆ ಇದು? ದೈವದ ವಿಧಿವಿಲಾಸ ಹೇಗಿರ್ತದೆ ಅಂತನ್ನುವುದಕ್ಕೆ ಅತ್ಯಂತ ಜ್ವಲಂತವಾದ ದೃಷ್ಟಾಂತ ಅಂತಂದ್ರೆ ಇದು ಭಯಾನಕವಾಗಿರುವ ಸಂದರ್ಭ. ಆ ಹಿಂದೆ ದುಶ್ಯಾಸನ ಸೀರೆ ಎಳೆದು ಅವಮಾನ ಮಾಡಿದ್ದು, ಇವತ್ತು ಕೀಚಕನ ಶವದ ಜೊತೆಗೆ ದ್ರೌಪದಿಯನ್ನು ಕಟ್ಟಿ ಅವಳನ್ನು ಬೆಂಕಿ ಹಾಕಿ ಸುಡಬೇಕು ಅಂತನ್ನುವ ಪ್ರಯತ್ನಕ್ಕೆ ತೊಡಗಿದ್ದು. ಇದೆರಡೂ ಅತೀ ಭಯಾನಕವಾಗಿರುವಂಥ, ಅತಿ ವಿಚಿತ್ರವಾಗಿರುವ ವಿಕಟ. ಇಂಥ ವಿಕಟವಾದ ಪರಿಸ್ಥಿತಿಯಲ್ಲಿ ದ್ರೌಪದಿ ಬಂದಿದ್ದಾಳೆ. ಆಗ ಅಂಥ ದ್ರೌಪದಿಗೆ ಅವರೆಲ್ಲ ಸತ್ತೋದರು ಅಂತ ಸುಖ ಪಡೋ ಹಾಗಿಲ್ಲ. ಮನಸ್ಸಿಗೆ ಬಂದು, ಮನೆಗೆ ಬಂದು, ನೀನು ಊರು ಬಿಡು, ನೀನು ಮನೆಯಲ್ಲಿರಬೇಡ, ಇಲ್ಲಿದ್ರೆ ನಮಗಪಾಯ, ನೀನೇನಾದರೂ ಮಾಡ್ಕೋ, ಇಲ್ಲಿರಬೇಡ ಅಂತ ಹೇಳಿ ಅವಳ ಬೆನ್ನತ್ತಾರೆ, ಹೇಳ್ತಾರೆ. ಸಾತು ಗಾತ್ರಾಣಿ ಮಾಸಶ್ಚ ಪ್ರಕ್ಷಾಲ್ಯ ಪ್ರವಿವೇಶ. ತನ್ನ ಬಟ್ಟೆಯನ್ನು, ಹೊಲಸು ಬಟ್ಟೆಯನ್ನು ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿ, ರಾತ್ರಿಯಲ್ಲಿ ಸ್ನಾನ ಮಾಡಿ
ಎಲ್ಲ ನಿರ್ಮಲ ಮಾಡಿಕೊಂಡು ತಿರುಗಿ ಬರ್ತಾ ಇದ್ದಾಳೆ, ಮನೆಗೆ ಬಂದು ಮಲಗಬೇಕು ಅಂತ. ಕೇಚಿತ್ ದೃಷ್ಟಿಂ ನೆಮೇಲೆಯತ, ಅವರು ಬರ್ತಾ ಇರುವಾಗ ಓಡಿಬಿಟ್ರು. ದ್ರೌಪದಿ ಬರ್ತಾಳೆ, ನಾವು ನೋಡೋದೇ ಬೇಡ, ನೋಡಿಬಿಟ್ರೆ ಗಂಧರ್ವರು ಕೊಲ್ತಾರೆ, ಓಡಿಬಿಟ್ರು. ದಿಶೋ ದಶ ಗಂಧರ್ವಾಣಂ ಭಯತ್ರಸ್ತಾಹ ಕೇಚಿತ್ ದೃಷ್ಟಿಂ ನೆಮೀಲಯತ್, ಕಣ್ಣು ಮುಚ್ಚಿದರು ಕೆಲವರು. ಪ್ರದುದ್ರುಶ್ಚ, ಕೆಲವರು ಓಡಿದರು. ಹಸ್ತೈಶ್ಚ ಚಕ್ಷುಂಷಿ ಪಿದಾಯ ಮೋಹಿತಾ, ಕೈಗಳಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾರೆ. ಮಾಪಶ್ಯ ತಸ್ಮೇತಿ ಚ ತಾಂಬ್ರುವಂತಹ, ಜನ ಪಕ್ಕದಲ್ಲಿದ್ದ ಜನರಿಗೆಲ್ಲರಿಗೆ ಹೇಳ್ತಾ ಇದ್ದಾರೆ, ನೋಡಬೇಡಿ ನೋಡಬೇಡಿ, ಸಾಯ್ತೀರಿ. ಏನು ಭಯಾನಕವಾದ ಭೂತವೋ ಏನವಳು, ಮಹಾದೇವಿ. ಅವಳ ದರ್ಶನವಾದರೆ ಜೀವನದ ಎಲ್ಲ ಅಜ್ಞಾನ ಹೋಗಿಬಿಡುತ್ತೆ, ಪಾಪ ಹೋಗುತ್ತೆ, ಉದ್ಧಾರವಾಗತ್ತೆ. ಅಂಥ ದ್ರೌಪದಿಯನ್ನ ಈ ಗಂಧರ್ವ, ಈ ಕೀಚಕ ಅವರ ಒಂದು ಕಥೆ ತೆಗೆದುಕೊಂಡು ಇವರೆಲ್ಲ ದುಷ್ಟದೃಷ್ಟಿಯಿಂದ ನೋಡಬಾರದು ಅಂತನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಏನೋ ಅಪಾರ್ಥವನ್ನು ಮಾಡಿಕೊಂಡು ನೋಡಿದ ಮಾತ್ರಕ್ಕೆ ಸಾಯ್ತೇವೆ ಅಂತ ಭಯಗೊಂಡು ಈ ರೀತಿಯ ಕಣ್ಣು ಮುಚ್ಚುತ್ತಾ ಇದ್ದಾರೆ. ಹಾಸ್ಯಾಸ್ಪದ. ತಾಮಧ್ಯಯ ಪಶ್ಯತಿ ರೂಪಶಾಲಿನಿಂ ಶಯೀತ ಭಗ್ನೋತ್ರ ಯಥೈವ ಕೀಚಕಾ, ಅವಳನ್ನು ನೋಡಿದವರೆಲ್ಲರೂ ಸಾಯ್ತಾರೆ, ಆದ್ದರಿಂದ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಅಂತ ಎಲ್ಲರಿಗೆ ಹೇಳಿದ್ದೇ ಹೇಳಿದ್ದು ಊರ ನಾಗರಿಕರೆಲ್ಲ. ಅಡಿಗೆ ಮನೆಯಲ್ಲಿ ಭೀಮಸೇನ ದೇವರು ಒಳಗೆ ಹೋಗ್ತಾ ಇದ್ದಾರೆ. ಈಚೆ ದ್ರೌಪದಿ ಸೈರಂಧ್ರಿ ಸುದೇಶ್ನಿಯ ಮನೆಯೊಳಗೆ ಪ್ರವೇಶವನ್ನು ಮಾಡ್ತಾ ಇದ್ದಾಳೆ. ಭೀಮಸೇನ ದೇವರು ಆಚೆ ಹೋಗ್ತಾ ಇರುವಾಗ ಭೀಮಸೇನ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾವಾಗ ಭೀಮಸೇನ ದೇವರು ಸ್ಮಶಾನದಲ್ಲಿ ಬಂದು ಆ ಉಪಕೀಚಕರನ್ನು ಕೊಂದಾಕ್ಬಿಟ್ರೋ ಅಲ್ಲಿ ಏನೂ ಹೇಳಲಿಕ್ಕಾಗಲಿಲ್ಲ, ಏನೂ ಹೇಳಲಿಕ್ಕಾಗಲಿಲ್ಲ. ತಿರುಗಿ ಹಾಗೇ ಬಂದಂತಹ ದ್ರೌಪದಿ ದೇವಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಡಿಗೆ ಮನೆಯೊಳಗೆ ಪ್ರವೇಶ ಮಾಡ್ತಾ ಇರುವ ಭೀಮಸೇನ ದೇವರಿಗೆ ಉದ್ದೇಶಿಸಿ ಶ್ಲೋಕವಂದ ಒಂದು ಮಾತು ಹೇಳಿ ನಮಸ್ಕಾರ ಮಾಡ್ತಾಳೆ. ಸೋಪಹ ಸಂತು ಶನಕೈಹಿ ಸಂಜ್ಞಾಭಿರಿದಮಬ್ರವೀತ್, ಸೂಚನೆ ಮಾಡಿ ಹೇಳ್ತಾ ಇದ್ದಾಳೆ, ನಮೋ ಗಂಧರ್ವರಾಜಾಯ ಏನಾಸ್ಮಿ ಪರಿಮೋಕ್ಷಿತ. ಯಾವ ಗಂಧರ್ವರಾಜ ನನ್ನನ್ನು ಬದುಕಿಸಿದ, ಯಾವ ಗಂಧರ್ವರಾಜ ಕೀಚಕ ಉಪಕೀಚಕರನ್ನ ಕೊಂದ, ಆ ಗಂಧರ್ವರಾಜನಿಗೆ ನಮಸ್ಕಾರ, ತುಂಬ ತುಂಬ ನಮಸ್ಕಾರ, ಬಹಳ ನಮಸ್ಕಾರ. ಕೀಚಕೇಭ್ಯೋ ವಿನಿರ್ದೋಷಾಂ ಅನಾಥಾಂ ವಸತಿಂ ಗೃಹೇ ಯೋ ಮಾಂ ರಕ್ಷತಿ ಸಂತ್ರಸ್ತಾಂ ಗಂಧರ್ವಾಯ ನಮೋಸ್ತುತೆ. ಅಂಥ ಓ ಗಂಧರ್ವ ನಿನಗೆ ನಮಸ್ಕಾರ. ಸುಮ್ಮನೆ ಈಚೆ ಮುಖ ಮಾಡಿ ಹೇಳ್ತಾ ಇದ್ದಾಳೆ. ಆಚೆ ಭೀಮ ಹೋಗ್ತಾ ಇದ್ದಾನೆ. ಭೀಮನಿಗೆ ಈ ಮಾತು ಕೇಳಿಸಬೇಕು, ತಾನು ಉಪಕೃತಳಾಗಿದ್ದೇನೆ ಅಂತ ಧನ್ಯಾಸ್ಮಿ ಅನ್ನುವ ಮಾತು ಅವನಿಗೆ ಗೊತ್ತಾಗಬೇಕು. ತನ್ನ ನಮಸ್ಕಾರಗಳನ್ನು ಸಮರ್ಪಿಸಬೇಕು ಅಂತ ಹೇಳಿ ಮಾತನ್ನ ತನ್ನಷ್ಟಕ್ಕೆ ತಾನೇ ಹೇಳ್ತಾ ಇದ್ದಾಳೆ. ಆಕಾಶೆ ಅಂತಂತಾರೆ ನಾಟಕದಲ್ಲಿ ಹಾಗೆ. ಯೋಮಾಂ ರಕ್ಷತೆ ಸಂತ್ರಸ್ತಾಂ ಗಂಧರ್ವಾಯ ನಮೋಸ್ತುತೆ. ಭೀಮೋವಾಚ ಯೋ ಯಸ್ಯಾ ವಿಚರಂತಿ ಪುರುಷಾ ವಶವರ್ತಿನಃ ತೇಷಂಚ ವಶಗಾ ನಿತ್ಯಂ ವಿಚರತ್ವಂ ಯಥೇಷ್ಟತಃ. ಯಾವ ಪುರುಷರು ಆ ಹೆಣ್ಣಿಗೆ ವಶರಾಗಿದ್ದಾರೋ ಆ ಹೆಣ್ಣು ಆ ಪುರುಷರಿಗೆ ವಶಳಾಗಿ ಇರಬೇಕು ಅಂತ ಸೂಚ್ಯವಾದ ಮಾತುಗಳನ್ನಾಡಿ ಭೀಮಸೇನನು ಕೂಡ ತಾನು ಪಾಕಶಾಲೆಯಲ್ಲಿ ಪ್ರವೇಶ ಮಾಡಿಬಿಟ್ಟ ಮಹಾನಸದಲ್ಲಿ. ಹಾಗೆ ಎಲ್ಲ ಮಾತುಗಳಾಗಿವೆ. ಕನ್ಯಾ ದದೃಶುರು ಆಯಾಂತೀಂ ಕ್ಲಿಷ್ಟಾಂ ಅನಾಗಸಾಂ, ನಿಷ್ಪಾಪಳಾದ ಆದರೆ ಇಂಥ ಕ್ಲೇಶಗಳಿಗೆ ಬಲಿಯಾದ ಆ ಕೃಷ್ಣೆಯನ್ನ ಕಂಡು ಎಲ್ಲ ಹೆಣ್ಣು ಮಕ್ಕಳಿಗೆ ದುಃಖ, ಒಂದು ಕಡೆಗೆ ಕೀಚಕ ಸತ್ತ ಅನ್ನುವ ಸಮಾಧಾನ, ತೃಪ್ತಿ. ಅದನ್ನ ದಿಷ್ಟ್ಯಾ ಸೈರಂಧ್ರಿ ಮುಕ್ತಾಸಿ, ಸೈರಂಧ್ರಿ ಮುಕ್ತಳಾಗಿದ್ದಿ, ಬಹಳ ಸುಖದಿಂದಿದ್ದಿ, ಬಹಳ ಸಂತೋಷ. ದಿಷ್ಟ್ಯಾಸಿ ಪುನರಾಗತ ದೈವ, ಮತ್ತೆ ತಿರುಗಿ ಬಂದಿಯಲ್ಲ. ದಿಷ್ಟ್ಯಾಚ ನಿಹತಸೂತಾಹ, ಆ ಎಲ್ಲ ದುಷ್ಟರು ಕೀಚಕರು ಉಪಕೀಚಕರು ಸತ್ತೋದ್ರಲ್ಲ, ನೀನು ಸುಖವಾಗಿದ್ದಿ, ಬಹಳ ಸಂತೋಷ ಅಂತ ಹೇಳಿ ಕನ್ನಿಕೆಯರೆಲ್ಲ ಹೇಳ್ತಾ ಇದ್ದಾರೆ. ಕನ್ನಿಕೆಯರು ಹೇಳ್ತಾ ಇರುವಾಗ ಅವರ ಮಧ್ಯದಲ್ಲಿರುವಂತಹ ಷಂಢ ಬೃಹನ್ನಲ ಬಂದು ಸೈರಂಧ್ರಿಗೆ ಗ್ರೀಟ್ ಮಾಡ್ತಾನೆ. ಅವನು ಬಂದು ಹೇಳ್ತಾನೆ, ಅರ್ಜುನ ಬೃಹನ್ನಲ ಹೇಳ್ತಾನೆ, ಕಥಂ ಸೈರಂಧ್ರಿ ಮುಕ್ತಾಸಿ, ಸೈರಂಧ್ರಿ ಹೇಗೆ ನೀನು ಮುಕ್ತಳಾದಿ ಕೀಚಕ ಉಪಕೀಚಕರಿಂದ? ಎಂಥ ಭಯಾನಕವಾದ ಪರಿಸ್ಥಿತಿ ಬಂತಲ್ಲ ನಿನಗೆ. ಕಥಂ ಪಾಪಾಶ್ಚತೆ ಹತಾಹ, ಆ ಎಲ್ಲ ಕೀಚಕ ಉಪಕೀಚಕರನ್ನ ಹೇಗೆ ಕೊಂದರು, ಯಾರು ಕೊಂದರು? ಇಚ್ಛಾಮಿತೆ ಕಥಾಂ ಶ್ರೋತುಂ, ನಿನ್ನ ಕಥೆಯನ್ನ ನಿನ್ನ ವ್ಯಥೆಯನ್ನ ಕೇಳಬೇಕು ಅಂತ ನನಗೆ ಆಸೆ ಇದೆ, ಹೇಳು. ಆಗ ಸೈರಂಧ್ರಿ ಹೇಳ್ತಾರೆ, ಬೃಹನ್ನಲೆ ಕಿನ್ನು ತವ ಸೈರಂಧ್ರ್ಯ ಕಾರ್ಯ ಮಧ್ಯವೈ. ಇವತ್ತು ಈ ಸೈರಂಧ್ರಿಯಿಂದ ನಿನಗೇನು ಕೆಲಸ ಆಗಬೇಕಾಗಿದೆ? ಯಾಕೆ ನನ್ನನ್ನು ಇಷ್ಟು ಯೋಚನೆ ಮಾಡ್ತಾ ಇದ್ದೀನಿ? ನನ್ನ ಬಗ್ಗೆ ಏನಾದ್ರೂ ಕೆಲಸ ಆಗಬೇಕು? ಇಲ್ಲಲ್ಲ.
ನನಗೆ ಆಪತ್ತು ಬಂದಾಗ ನನ್ನ ಗಂಧರ್ವರು ಯಾರೋ ಬಂದು ರಕ್ಷಣೆ ಮಾಡಿದ್ರು, ನೀನು ಯಾಕೆ ಬರ್ತಿ ಈಗ? ಬೃಹನ್ನಲೆ, ಹೋಗು, ನಿನ್ನ ಮನಸ್ಸಿಗೆ ಬಂದಂತೆ ನೀನು ಹೋಗಿ ಆ ಸಣ್ಣ ಕುಮಾರಿಕೆಯರನ್ನು ಕುಣಿಸು, ನೀನು ಕುಣಿ, ಅವರ ಜೊತೆಗೆ ಕುಣಿಸು. ನನ್ನ ಕಷ್ಟಕ್ಕೆ ಯಾರು ಬಂದರೋ ಅವರು ನನ್ನನ್ನು ಕಾಪಾಡಿದ್ದಾರೆ, ನೀನು ಯಾಕೆ ಬರ್ತಿ ನನ್ನ ಹತ್ರ ಮಾತಾಡೋದಕ್ಕೆ? ನಡಿ ಹೋಗಾಚೆ, ತೊಲಗು, ಬರಬೇಡ ಇಲ್ಲಿ ಮಧ್ಯ. ಬೃಹನ್ನಲೆ ಕಿನ್ನು ತವ ಸೈರಂಧ್ಯ ಕಾರ್ಯ ಮಧ್ಯವೈ ಯಾತ್ತಂ ರಂಸ್ಯಸಿ ಕಲ್ಯಾಣಿ ಸದಾ ಕನ್ಯಾಪುರೇ ಸುಖಂ. ನಾನಿಷ್ಟು ಕಷ್ಟಪಡ್ತಿರ್ತೀನಿ, ಒದ್ದಾಡ್ತಿರ್ತೀನಿ, ನೀನೇನಿಲ್ಲ ಸಣ್ಣ 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 ಕುಮಾರಿಕೆಯರನ್ನು ಹಿಡಿಯೋದು, ಕುಣಿತಾ ಇರೋದು. ಇಷ್ಟು ದಿನಗಳವರೆಗೆ ಒದ್ದಾಡಿ ಕಷ್ಟಪಟ್ಟವಳು ನಾನು, ನನ್ನ ಕಷ್ಟವನ್ನು ಕೇಳಲಿಕ್ಕೆ ಬರಲಿಲ್ಲ, ಇವತ್ತು ಕೇಳಿಕ್ ಬಂದಿದೀಯಾ? ಸೈರಂಧ್ರಿ ಹೇಗಾಯ್ತು, ಕೀಚಕರು ಹೇಗೆ ಸತ್ರು, ಭಾರಿ ನನ್ನ ಮೇಲೆ ಅನುಕಂಪ ನಿನಗೆ, ಸಾಕಿರ್ಲಿ ಬಿಡು ಅಂತ ಹೇಳಿ ತಿವಿದು ಮಾತಾಡ್ತಾಳೆ ಬೃಹನ್ನಲೆಯ ಬಗ್ಗೆ. ಸೈರಂಧ್ರಿ ಕೋಪದಿಂದ ಮಾತಾಡ್ತಾಳೆ. ನಹಿ ದುಃಖಂ ಸಮಾಪ್ನೋಷ್ಯ ಸೈರಂಧ್ರಿ ಯದು ಪಾಷ್ಣುತೆ. ನನ್ನ ಏನು ದುಃಖ ಇದೆಯಲ್ಲ ಆ ದುಃಖ ನಿನಗಾಗತ್ತಾ ಬೃಹನ್ನಲ? ನನ್ನ ದುಃಖ ನಿನಗಾಗೋದಿದೆಯೇನು ಹೇಳು. ಹಾಗಿದ್ರೆ ನಾನು ನನ್ನ ದುಃಖ ನಿನಗೆ ತೋಡಿಕೊಳ್ತೇನೆ. ಆರ್ ಯು ರೆಡಿ ಟು ಶೇರ್ ವಿತ್ ಮೀ ದ agony which I am cherishing? ನನ್ನ ಮನಸ್ಸಿನಲ್ಲಿರುವಂತಹ ದುಃಖ, ತಳಮಳ, ಕಳವಳ, ಸಂಕಟ, ಕ್ಲೇಶ ಅದು ಯಾವುದೂ ನಿನಗಾಗುವುದಿಲ್ಲ. ನಿನ್ನಷ್ಟಕ್ಕೆ ನೀನು ಕುಣಿತಾ ಇದ್ದಿ, ಒಂದು ದಿನ ನನ್ನ ಬಗ್ಗೆ ಕೇಳಲಿಲ್ಲ. ಎಲ್ಲ ಕಂಟಕ ಹೋದ ಮೇಲೆ ಈಗ ಕೇಳ್ತಿ. ತಿರ್ಯಜ್ಞೋನಿಗತೇವೇಯಂ ಬೃಹನ್ನಲಾಪಿ ಕಲ್ಯಾಣಿ ದುಃಖಮಾಪ್ನೋತ್ಯನಂತಕಂ. ಇಲ್ಲ ಶೈಲೇಂದ್ರಿ, ಹಾಗಲ್ಲ, ನಿನ್ನ ದುಃಖ ನನಗೂ ಆಗತ್ತೆ, ನಿನಗೂ ಆಗತ್ತೆ. ಆದರೆ ನಾನೇನು ಮಾಡಲಿ? ತಿರ್ಯಜ್ಞೋನಿಗತೇವೇಯಂ, ನಾನು ತಿರ್ಯಜ್ಞೋನಿಯಲ್ಲಿ ಹೊಂದಿರುವ ಪ್ರಾಣಿ ಹೇಗಿದೆಯೋ ಹಾಗೆ. ಯಜಮಾನನಿಗೆ ಕಷ್ಟವಾದರೆ ನಾಯಿಗೂ ಕಷ್ಟವಾಗತ್ತೆ. ನಾಯಿ ಏನೂ ಹೇಳಲಾರದು, ಮೂಕವಾಗಿ ಕಣ್ಣೀರಿಡುತ್ತೆ. ಹಾಗೆ ನಾನು ಮೂಕವಾಗಿ ಕಣ್ಣೀರಿಡಬೇಕಾಗಿದೆ, ಮಾತಾಡ್ಲಿಕ್ಕಾಗದಿದ್ದಂತೆ ದುಃಖ ಪಡಬೇಕಾಗಿದೆ ನನಗೆ. ಉತ್ತರ ಹೇಳ್ತಾನೆ ಬೃಹನ್ನಲ. ಅರ್ಜುನ, ನನಗೆ ನಿನ್ನಂತೆ ದುಃಖ ಆಗಿಲ್ಲ ಅಂತ ತಿಳಿಬೇಡ, ನಾನು ಕಣ್ಣೀರಿಡುತ್ತೇನೆ. ಇನ್ನೇನು ಮಾಡಲಿ? ನಾನು ಏನು ಮಾಡುವಂತಿಲ್ಲ. ಯಾಕೆ? ನಾನು ಷಂಢ. ಯಾಕೆ? ನಾನು ನರ್ತಕ. ಯಾಕೆ? ಕುಮಾರಿಯರ ನರ್ತನವನ್ನು ಕಲಿಸುವವ. ನಿನ್ನ ಗಂಡ ಅಲ್ಲ ನಾನು. ಆದ್ದರಿಂದ ನನ್ನ ಅವಸ್ಥೆ ಹೀಗಾಗಿದೆ. ನಾನು ಏನೋ ಪ್ರಕಟವಾಗಿ ನಾನು ಹೇಳಲಾರೆ, ಮಾಡಲಾರೆ, ತೋರಲಾರೆ. ಅದಕ್ಕಾಗಿ ನಾನು ಮೌನವಾಗಿದ್ದೇನೆ. ತಿರ್ಯಜ್ಞೋನಿಗತೇವೇಯಂ ನಚೈನಾಮ ಬಬುದ್ಧಸೆ. ಈ ನನ್ನ ಪರಿಸ್ಥಿತಿಯನ್ನು ನೀನು ತಿಳಿದಿದ್ದೀಯಾ? ಇಲ್ಲ, ನಿನಗೆ ಗೊತ್ತಿಲ್ಲ ನನ್ನ ಕಷ್ಟ ಏನಿದೆ ಅಂತ. ಯಾರೂ ನಾವು ಪ್ರಕಟವಾಗಿ ಗಂಡ ಹೆಂಡತಿ ಅನ್ನುವ ಭಾವದಿಂದ ನಮ್ಮ ನಿಮ್ಮ ಸಂಬಂಧವಿದೆ ಎನ್ನುವ ಕಾರಣವನ್ನು ತೋರಿಸಿ ಪ್ರಕಟವಾಗಿರುವ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಹಾಗೇನಾದರೂ ಪ್ರಕಟವಾಗಿ ಬಿಟ್ರೆ ಮತ್ತೆ ನಾವು ಕಾಡು ಸೇರಬೇಕಾಗತ್ತೆ. 12 ವರ್ಷ, ಮತ್ತೆ 1 ವರ್ಷ ಅಜ್ಞಾತವಾಸ. ಅದಕ್ಕಾಗಿ ನಾನು ಮಾತಾಡಿಲ್ಲ. ತ್ವತ್ತಃ ಕೃಚ್ಛತರಂ ವಾಸಂ ವಸೇಯ ಮಹಮಂಗನೆ. ಸೈರಂಧ್ರಿ, ನೀನೇನೋ ಸೇವೆ ಮಾಡ್ತಾ ಕೂತಿದ್ದಿ ನೀನು ಹೆಣ್ಣಾಗಿದ್ದಿ, ನಾನು ಗಂಡಾಗಿ ನಾನು ಷಂಢನಾಗಿದ್ದೇನೆ. 3 ಲೋಕದ ಗಂಡನಾಗಿ ಷಂಢನಾಗಿ ನಿಂತಿದ್ದೇನೆ. ನನ್ನ ಕಷ್ಟ ನಿನಗೇನು ಗೊತ್ತು? ವಸೇಯಂ ಅಹಮಂಗನೆ. ಮುಚ್ಚಿಕೊಂಡು ಎಷ್ಟು ದಿನ ಇರಲಿ ನಾನು? 1 ದಿನ, 2 ದಿನ, 3 ದಿನ, ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷ ಕಲಿಬೇಕಾಯ್ತು. ಹೆಣ್ಣು ಅಂತ ಹೇಳ್ತಾ, ಷಂಢ ಅಂತ ತೋರಿಸ್ತಾ, ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಬಾಹುಸ್ಫುರಣವಾಗ್ತಿದ್ರು ಏನು ಮಾಡುವ ಹಾಗಿಲ್ಲ. 1 ಬಾಣ ಹಿಡಿಯುವ ಹಾಗಿಲ್ಲ, 1 ಧನುಸ್ಸು ಹಿಡಿಯುವ ಹಾಗಿಲ್ಲ. ಯಾರನ್ನೋ ಕುಟ್ಟೇನೆ ಅಂದ್ರಿಲ್ಲ, ಯಾರನ್ನೋ ಹೊಡೆದೇನೆ ಅಂದ್ರಿಲ್ಲ. ಏನು ಮಾಡದೆ ಸುಮ್ಮನೆ ಕೂತಿದ್ದೇನೆ. ನನ್ನ ದುಃಖ ನಿನಗೇನು ಗೊತ್ತು? ವಸೇಯ ಮಹಮಂಗನೆ ಕ್ಲಿಶ್ಯಂತ್ಯಾಂ ತ್ವಯಿ ಶುಶ್ರೋಣಿ ಕೋನು ದುಃಖಂ ನ ಚಿಂತೆಗೆ. ನಮ್ಮ ಅತ್ಯಂತ ಪ್ರೀತಿಯ ನಿನಗೆ ದುಃಖವಾಗ್ತಾ ಇದ್ರೆ ನಮಗೆ ದುಃಖವಾಗುವುದಿಲ್ಲ? ಏನ್ ತಿಳಿದಿದ್ದಿ? ಹಾಗೆ ದುಃಖವಾಗುವುದಿಲ್ಲ ನಮಗೆ? ಯಾರು ಹೇಳಿದ್ರು? ಹಾಗೆಲ್ಲ ಭಾವಿಸಬೇಡ. ನತು ಕೇನಚಿತ್ ಅತ್ಯಂತಂ ಕಸ್ಯಚಿತ್ ಹೃದಯಂ ಕ್ವಚಿತ್ ವೇದಿತುಂ ಶಕ್ಯತೆ ನೂನಂ ತೇನ ಮಾಂ ನಾವಮುಧ್ಯಸೆ. ಇನ್ನೊಬ್ಬರ ಮನಸ್ಸನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಆದ್ದರಿಂದ ನನ್ನ ದುಃಖ, ನನ್ನ ಕ್ಲೇಶ, ನಾನು ನಿನಗಾಗಿ ಪಡುವ ಪರಿತಾಪ ಇದು ನಿನಗೆ ಗೊತ್ತಾಗುವುದು ಸಾಧ್ಯವಾಗ್ತಾ ಇಲ್ಲ. ಬಹಳ ದುಃಖ ಪಡ್ತೇನೆ ನಿನಗಾಗಿ. ತೋರುವುದಕ್ಕೆ ಸಾಧ್ಯವಿಲ್ಲ. ಜನರ ಗುಂಪಿದೆ, ಮಧ್ಯದಲ್ಲಿ ದೊಡ್ಡ ಕಂದಕವಿದೆ. ನಮ್ಮಿಬ್ಬರ ಮಧ್ಯದಲ್ಲಿ ನಾವಿಬ್ಬರೂ ಒಬ್ಬರಿಗೊಬ್ಬರು ಸಂಬಂಧವಿಲ್ಲದವರು.
ಇವೆಲ್ಲ ಮಾತು ಸೂಚಿತ. ಆ ಮಾತನ್ನು ಸ್ಪಷ್ಟವಾಗಿ ಹೇಳುವಂತಿಲ್ಲ, ಸುತ್ತಲೆಲ್ಲ ಜನ ಇದ್ದಾರೆ. ವೈಶಂಪಾಯನೋ ವಾಚ ತತಃ ಸಹೈವ ಕನ್ಯಾಭಿರ್ ದ್ರೌಪದಿ ರಾಜವೇಶ್ಮ ತತ ಪ್ರವಿವೇಶ ಸುದೇಷ್ಣಾಯ ಸಮೀಪಂ ಅನಪಾಯಿನಿ ಅನಸೂಯಿನಿ. ಆಗ ಆ ಕನ್ಯಕೆಯರ ಜೊತೆಗೆ ದ್ರೌಪದಿ ಆ ರಾಜವೇಶ್ಮದಲ್ಲಿ ಪ್ರವೇಶ ಮಾಡ್ತಾಳೆ. ಅರಮನೆಯಲ್ಲಿ ಸುದೇಷ್ಣಿಯ ಮನೆಗೆ ಹತ್ತಿರ ಹೋಗ್ತಾಳೆ. ತಾಮಬ್ರವೀದ್ ರಾಜಪತ್ನಿ ವಿರಾಟ ವಚನಂ, ವಿರಾಟ ರಾಜ ಹೇಳಿದ ಮಾತನ್ನ ತಲುಪಿಸ್ತಾಳೆ, ಸಂದೇಶವನ್ನ ಹೇಳ್ತಾಳೆ. ಸೈರಂಧ್ರಿ, ನೀನು ಇನ್ನು ಮೇಲೆ ನಮ್ಮಲ್ಲಿ ವಾಸವಾಗಬಾರದು, ನೀನು ಹೋಗಿಬಿಡು. ಸೈರಂಧ್ರಿ ಗಮ್ಯತಾಂ ಶೀಘ್ರಂ, ನಿನ್ನ ಮನಸ್ಸು ಎಲ್ಲಿ ಬರುತ್ತೋ ಅಲ್ಲಿ ಹೋಗು, ನಾವೇನು ಬೇಡ ಅಂತ ಹೇಳುವುದಿಲ್ಲ. ರಾಜ ಬಿಭೇತಿ, ಗಂಧರ್ವರಿಂದ ರಾಜನಿಗೆ ಭಯವಾಗಿದೆ. ನೋಡು, ಪುರುಷರ ಮನಸ್ಸು ಬಹಳ ವ್ಯಗ್ರವಾಗತ್ತೆ. ಆದ್ದರಿಂದ ನೀನು ಹತ್ತಿರ ಇದ್ರೆ ಅವರ ಮನಸ್ಸು ವ್ಯಗ್ರವಾಗುತ್ತೆ. ಆದ್ದರಿಂದ ದಯವಿಟ್ಟು ಹತ್ತಿರ ಇರಬೇಡ, ಹೋಗಿಬಿಡು. ಮನಸ್ಸು ವ್ಯಗ್ರವಾದರೂ ಅಪಾಯವಿದೆ ಗಂಧರ್ವರಿಂದ ಅಂತ ಗೊತ್ತಾಗಿದೆ. ಆದ್ದರಿಂದ ಚಿತ್ತಾನಿ ಚ ನೃಣಾಂ ಭದ್ರೇ ರಕ್ತಾನಿ ಸ್ಪರ್ಶಜೇ ಸುಖೇ ತಸ್ಮಾತ್ ತ್ವತ್ತೋ ಭಯಂ ಮಹ್ಯಂ ರಾಷ್ಟ್ರಸ್ಯ ನಗರಸ್ಯ ಚ, ನಮ್ಮ ಊರಿಗೆ, ನಮ್ಮ ರಾಜನಿಗೆ, ನಮ್ಮ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಎಲ್ಲರಿಗೂ ಅಪಾಯ. ನೃಶಂಸಾ ಕಲುತೆ ಬುದ್ಧಿ ಭ್ರಾತೃಣಾಂ ಮೇ ಕೃತೋವಧ. ಎಂಥ ಕಠೋರವಾದ ಬುದ್ಧಿ ನಿಂದು! ನನ್ನ 105 ಜನ ಹಾಗೂ ಒಬ್ಬ ಮಹಾಕೀಚಕ ಎಲ್ಲರನ್ನೂ ಕೊಂದು ಹಾಕಿದೆಯಲ್ಲ, ಕೊಲಿಸಿಬಿಟ್ಟಿಯಲ್ಲ ನಿನ್ನ ಗಂಧರ್ವರಿಂದ. ಯಥೇಷ್ಟಂ ಗಚ್ಚ ಸೈರಂಧ್ರಿ, ನಿನಗೆ ಒಳ್ಳೇದಾಗಲಿ, ನಮಗಪಾಯವಾಗುವುದು ಬೇಡ. ನಿನಗೆ ಒಳ್ಳೇದು ಮಾಡೋದಕ್ಕೆ ಹೋಗಿ ನಾವು ನಮ್ಮ ಕುಟುಂಬವನ್ನೆಲ್ಲ ಹಾಳು ಮಾಡಿಕೊಂಡ ಗತಿ ಏನು? ಸರ್ವಥಾ ನಾವು ಅದನ್ನು ಮಾಡಿಕೊಳ್ಳುವುದಕ್ಕೆ ಸಿದ್ಧರಿಲ್ಲ, ನಿನ್ನಷ್ಟಕ್ಕೆ ನೀನು ಸಾಗು. ಸುದೇಷ್ಣಾಯ ವಚಶ್ರುತ್ವ, ಸೈರಂಧ್ರಿ ಹೇಳ್ತಾಳೆ, 13 ದಿನ, ಕೇವಲ 13 ದಿನಗಳವರೆಗೆ ನೀವು ಕಾಯಿ. ಮುಂದೆ ಒಂದು ಕಡೆಗೆ ಬರ್ತದೆ ತ್ರಿಂಶದ್ರಾತ್ರಿಮಂ, 30 ದಿನ ರಾತ್ರಿ. ಅಂತೂ ಅತೀ ಸ್ವಲ್ಪ ಕಾಲ ನೀನು ತಾಳು, ನಾನು ಅಷ್ಟಕ್ಕೆ ನಾನು ಹೊರಗೆ ಹೊರಡ್ತೇನೆ, ಇನ್ನು ಏನು ಹೆಚ್ಚಿಗೆ ಕಾಯುವ ಅಗತ್ಯವೇ ಇಲ್ಲ ಅಂತ ಹೇಳಿ ದ್ರೌಪದಿ ಕಾಲಿಗೆ ಬಿದ್ದು ಬೇಡಿಕೊಳ್ತಾರೆ. ತಥೋ ಮಾಂ ಉಪನೇಶ್ಯಂತಿ ಕರಿಷ್ಯಂತಿ ಚತೆ ಪ್ರಿಯಂ, ನಿನಗೆ ಒಳ್ಳೇದು ಮಾಡ್ತಾರೆ ನನ್ನ ಗಂಧರ್ವರು, ನನ್ನ ಪತಿಯರು ನಿನಗೆ ಬಹಳ ಬಹಳ ಒಳ್ಳೆಯದು ಮಾಡ್ತಾರೆ, ಬಹಳ ಹಿತ ಮಾಡ್ತಾರೆ. ತಿಳಿಬೇಡ ನೀನು ಕೆಟ್ಟದ್ದು ಮಾಡ್ತಾರೆ ಅಂತ, ಬಹಳ ಒಳ್ಳೆಯವರು. ಆದರೆ ನನಗಪಾಯವಾಗದೇ ಇದ್ದಂತೆ ನೋಡಿಕೊಳ್ಳುವುದು ಅವರ ಜವಾಬ್ದಾರಿ ಪತಿಯರಾದದ್ದರಿಂದ, ಅಷ್ಟಕ್ಕಾಗಿ ಅವರು ಕಾಪಾಡುತ್ತಾರೆ. ಅರ್ಥಿನೀಂ ಅಬ್ರವಿತ್ತೇಷ ಯದ್ವಾ ತದ್ವೇತಿ ಚಿಂತಯ ಭರಸ್ವ ತದಹರ್ಮಾತ್ರಂ ತತ್ತೇ ಶ್ರೇಯೋ ಭವಿಷ್ಯತಿ. ನನ್ನನ್ನ ದಯವಿಟ್ಟು ಅಷ್ಟು ದಿನಗಳವರೆಗೆ, 13 ದಿನಗಳವರೆಗೆ ನನ್ನನ್ನು ಕಾಪಾಡು, ನನಗೆ ಆಶ್ರಯ ಕೊಡು. ಅದಾದ ಮೇಲೆ ನಾನು ಹೊರಟು ಹೋಗ್ತೇನೆ, ನಾನಿರೋದೇ ಇಲ್ಲ, ನಿನಗೆ ಯಾವ ಅಪಾಯವಾಗುವುದಿಲ್ಲ, ನನ್ನಿಂದ ನಿನಗೆ ಒಳ್ಳೆಯದಾಗತ್ತೆ, ನಿನಗೇನು ತೊಂದರೆ ಆಗುವುದಿಲ್ಲ ಅಂತ ಹೇಳಿದಾಗ ಆಯಿತು ಅಂತ ಸುಮ್ಮನೆ ಇರ್ತಾಳೆ. ಕೃತಕೃತ್ಯ ನಿವಾಸಯೇ, ಸುಮ್ಮನೆ ಅಲ್ಲೇ ವಾಸವಾಗಿದ್ದು. ಇಷ್ಟಾದ ಮೇಲೆ ಏನಾಯಿತು ಅಂತಂದ್ರೆ, ಕೀಚಕೇತು ಹತೆ ರಾಜ ವಿರಾಟ ಪರವೀರ, ಬಹಳ ಶೋಕ ಸಂವಿಗ್ನಾಗಿದ್ದಾನೆ, ಬಹಳ ದುಃಖ ಪಡ್ತಾ ಇದ್ದಾನೆ ರಾಜ ವಿರಾಟ. ಅತ್ಯಾಹಿತಂ ಚಿಂತಯಿತ್ವ ವ್ಯಸ್ಮಯಂತ ಪೃಥಕ್ ಜನಾ, ಸಾಮಾನ್ಯ ಜನರಿಗೆ ಭಾರಿ ಆಶ್ಚರ್ಯ ಅವರಿಗೆ. ಓಹ್, ಏನಿದು, ಇವನೇನು ಕೀಚಕ? ಕೀಚಕ ಅಂದ್ರೆ 3 ಲೋಕಕ್ಕೂ ಭಯಾನಕನಾಗಿದ್ದ ರಾವಣನಂತೆ. ಅಂಥ ಭಯಾನಕನಾದ ಕೀಚಕನನ್ನ ಯಾರೋ ಒಬ್ರು ರಾತ್ರಿ ಓವರ್ ನೈಟ್ ಕೊಂದು ಹಾಕಿದ್ರಲ್ಲ. 15 ದಿನಗಳವರೆಗೆ ಯುದ್ಧವಲ್ಲ, ತಿಂಗಳವರೆಗೆ ಕದನವಲ್ಲ, ಏನಲ್ಲ, ಒಂದು ರಾತ್ರಿ ಸತ್ತೋದ ಕೀಚಕ. ಜೊತೆಗೆ 105 ಜನ ಅವರ ತಮ್ಮಂದಿರು. ಎಷ್ಟು ಆಶ್ಚರ್ಯ! ಸಾಂಪರಾಯೇ ಪರಿಕೃಷ್ಟ, ದೇವರು, ಧರ್ಮ, ತತ್ವಜ್ಞಾನ, ಶಾಸ್ತ್ರ ಇತ್ಯಾದಿಗಳ ವಿಷಯದಲ್ಲಿ ಅತ್ಯಂತ ಪರಿಕ್ರೋಶ ಅವನಿಗೆ. ಸರ್ವಥಾ ತೃಪ್ತಿ ಇಲ್ಲ ಅವನಿಗೆ. ಅಂಥ ದುಷ್ಟ ನೀಚ ಸತ್ತದ್ದು ಒಳ್ಳೇದಾಯಿತು. ಬಲವಾನ್ ಮಹಾಬಲಿಷ್ಠರಿ ದುರ್ಜಯ, ಯುದ್ಧಕ್ಕೆ ನಿಂತ ಅಂತಂದ್ರೆ ಅವನನ್ನು ಗೆಲ್ಲುವವರು ಯಾರಿರಲಿಲ್ಲ. ಅಂಥ ಸ್ವಾಮಿ ಆಸೀತ್ ಪ್ರಹತ್ತ ಶತ್ರುಣ, ಶತ್ರುಗಳನ್ನು ಕೊಲ್ತಿದ್ದ, ಇನ್ನೊಬ್ಬರ ಮಡದಿಯರ ಮೇಲೆ ಕಣ್ಣಿತ್ತವನಿಗೆ ದುರ್ಬುದ್ಧಿ. ಅಂಥ ವ್ಯಕ್ತಿ ಗಂಧರ್ವರು ಅವನನ್ನು ಬಂದು ಕೊಂದಾಕಿದ್ರಲ್ಲ, ಬಹಳ ಒಳ್ಳೆಯದಾಯಿತು. ಇತ್ಯಜಲ್ಪನ್ ಮಹಾರಾಜ ಕೀಚಕಸ್ಯ ವಿನಾಶನಂ ದೇಶೇ ದೇಶೇ ಮನುಷ್ಯಶ್ಚ ವಿಸ್ಮಿತ ಕೀಚಕೆ ಹತೆ. ಊರಿನ ಜನ, ಪರ ಊರಿನ ಜನ, ಕಂಡವರೆಲ್ಲ, ಕಿವಿಗೆ ಬಿದ್ದವರೆಲ್ಲ ಆ ಕೀಚಕ ಸತ್ತದ್ದಕ್ಕೆ ಆಶ್ಚರ್ಯಪಟ್ಟಿದ್ದಾರೆ. ಧಾರ್ತರಾಷ್ಟ್ರೇಣ ಪ್ರಯುಕ್ತಾಯೇ ಬಹಿಶ್ಚರಾಹ, ಊರಿನಲ್ಲಿ ಸಂಚಾರ ಮಾಡತಕ್ಕಂತಹ ಯಾವ ಗೂಢಚಾರರಿದ್ರೋ, ದುರ್ಯೋಧನ ಕಳಿಸಿದ ಚಾರರಿದ್ರೋ
ಆ ಸ್ಪೈಸ್ ಅವರೆಲ್ಲರೂ ಕೂಡ ಈ ಸುದ್ದಿಯನ್ನು ಕೇಳಿದ್ದಾರೆ. ಕೃತ ಸಂಕೇತನಾಹ ಸರ್ವೇಣ್ಯವರ್ತಂತ ಪುರಂ ಯತತಃ. ಹೊತ್ತಾಯಿತು ಅಂತ ಹೇಳಿ ತಮ್ಮ ಊರಿಗೆ ಮತ್ತೆ ತಿರುಗಿ ಹೋಗಿ ದ್ರೋಣಕರ್ಣ ಕೃಪೈಸ್ಸಾರ್ಧಂ ಭೀಷ್ಮ, ದ್ರೋಣಾಚಾರ್ಯ, ಕರ್ಣ, ಕೃಪಾಚಾರ್ಯ ಇವರೆಲ್ಲರೂ ಸೇರಿದ ದೊಡ್ಡ ಸಭೆಯಲ್ಲಿ ಏಕಾಂತದಲ್ಲಿ ಅಂತರ್ಥ ಅಲ್ಲಿ ಹೇಳ್ತಾ ಇದ್ದಾರೆ. ತ್ರಿಗರ್ತೈಶ್ಚ ಮಹಾರಥೈ, ತ್ರಿಗರ್ತ ದೇಶದ ಸುಶರ್ಮ ರಾಜನು ಬಂದಿದ್ದಾನೆ. ಅವರೆಲ್ಲರೂ ಸೇರಿದಾಗ ನಾವು ಬಹಳ ಹುಡುಕಿದಿವಿ, ಎಲ್ಲೂ ನಮಗೆ ಸಿಕ್ಕಿಲ್ಲ. ಎಲ್ಲಿ ಹುಡುಕಬೇಕೋ ಅಲ್ಲೆಲ್ಲ ಹುಡುಕಿದ್ದೀವಿ. ಎಲ್ಲ ಕಾಡು, ಎಲ್ಲ ಬೆಟ್ಟ, ಎಲ್ಲ ನದಿ ಸರೋವರ, ಎಲ್ಲ ಊರುಗಳು, ದೇಶ ಪ್ರತಿಯೊಂದು ಊರುಗಳಲ್ಲೂ ತೀರ್ಥಕ್ಷೇತ್ರ, ಪವಿತ್ರವಾದಂತಹ ಆಶ್ರಮಗಳು ಅಥವಾ ದೊಡ್ಡ ದೊಡ್ಡ ಪಟ್ಟಣ ಎಲ್ಲೂ ಬಿಟ್ಟಿಲ್ಲ. ಪಾಂಡವರು ದ್ರೌಪದಿಯಲ್ಲಿ ಸಿಗ್ತಾರೋ ಅಂತ ಹೇಳಿ ಹುಡುಕೋ ಪ್ರಯತ್ನವನ್ನು ಬಹಳ ಮಾಡಿದ್ದೇವೆ. ಯತ್ನಸ್ತೇಷಾಂ ಗಿರಿಕೂಟ, ತುಂಗ, ನಾನಾ ಜನಪದ, ಜನಾಕಿರಣ ದೇಶ, ಚತ್ವರ, ಪುರ, ದ್ವಾರಕಾ ಪಟ್ಟಣಕ್ಕೆ ಹೋಗಿದ್ವಿ. ಅಲ್ಲಿ ಸುದ್ದಿ ಬಂತು, ಪಾಂಡವರು ಅಜ್ಞಾತವಾಸಕ್ಕೆ ಹೋಗಿದ್ದಾರೆ, ತಿರುಗಿ ಬಂದಿಲ್ಲ, ಯಾರಿಗೂ ಭೇಟಿಯಾಗಿಲ್ಲ, ಎಲ್ಲಿ ಹೋದರೂ ಗೊತ್ತಾಗಿಲ್ಲ. ಅವರ ಏನು ಸಾರಥಿ ಇತ್ಯಾದಿಗಳಿದ್ರೋ ಅವರ ಸೇವಕರು ಅವರೆಲ್ಲರನ್ನೂ ಕೂಡ ದ್ವಾರಕಾ ಪಟ್ಟಣಕ್ಕೆ ಕಳಿಸಿದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ಅಲ್ಲಿ ಬಂದರು ಅವರೆಲ್ಲ. ಇಷ್ಟಾಗಿದೆ. ಇಮಾಂಚನ ಪ್ರಿಯಾನ್ವೀರ ವಾಚಂ ಭದ್ರವತಿಂ ಶೃಣು. ಒಂದು ಸಂತೋಷದ ಸುದ್ದಿ ಮಾತ್ರ ನಮಗೆ ಸಿಕ್ಕಿದೆ, ಅದನ್ನು ನಿಮಗೆ ಮುಟ್ಟಿಸ್ತೇನೆ. ಏನದು ಅಂದ್ರೆ, ಕೌರವರಿಗೂ ಕೀಚಕನಿಗೂ ಒಂದು ಸ್ವಲ್ಪ ತುರಿಸಿತ್ತು. ಆ ಕೀಚಕ ಇದ್ದದ್ದಕ್ಕಾಗಿ ವಿರಾಟರಾಜನ ಪಟ್ಟಣದ ಮೇಲೆ ಭೀಷ್ಮಾದಿಗಳು ಕೂಡ ದಾಳಿ ಮಾಡುವುದಕ್ಕೆ ಹೆದರುತ್ತಿದ್ರು, ಭಯಪಟ್ಟಿದ್ರು. ಅಂತಹ ಬಲಿಷ್ಠ ಕೀಚಕ. ಹಾಗಾಗಿ ಆ ವಿರಾಟರಾಜನನ್ನು ಬಾಗಿಸುವುದು ಸಾಧ್ಯವಾಗಿರಲಿಲ್ಲ ಯಾರಿಗೆ. ಅದೆಲ್ಲ ಗೊತ್ತಿತ್ತವರಿಗೆ, ಗೂಢಚಾರ್ಯರಿಗೆ. ಆದ್ದರಿಂದ ಸಂತೋಷ ಪಡ್ತಾರೆ ಅಂತ ಹೇಳಿ ದುರ್ಯೋಧನಾದಿಗಳಿಗೆ ಈ ಸುದ್ದಿಯನ್ನು ಕೇಳುತ್ತಾರೆ. ಕೀಚಕನಿದ್ದಲ್ಲ, ಆ ಕೀಚಕ ಹಾಗೂ ಅವನ 105 ಜನ ತಮ್ಮಂದರು ಅವರೆಲ್ಲರೂ ಕೂಡ ಒಂದೇ ರಾತ್ರಿಯಲ್ಲಿ ಸತ್ತೋಗಿದ್ದಾರೆ ಅಂತ ಸುದ್ದಿಯನ್ನು ಹೇಳಿದರು. ಏನ ತ್ರಿಗರ್ತ ನಿಹತಾಹ ಬಲೇನ ಬಹುಶೋ ನೃಪ. ತ್ರಿಗರ್ತ, 3 ತ್ರಿಗರ್ತ ಅಂತ ಒಂದು ದೇಶ, 3 ವ್ಯಾಲಿ. ಅಲ್ಲಿರುವಂತಹ ಏನು ರಾಜರಿದ್ದಾರೆ, ಅಲ್ಲಿರುವ ಆ ಜನ ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಕೀಚಕ ಸುಲಭವಾಗಿ ಕೊಂದಾಕಿಬಿಟ್ಟಿದ್ದ, ಬಹಳ ಸುಲಭವಾಗಿ ಸೋಲಿಸಿದ್ದ. ಅಂತಹ ಕೀಚಕ ಈಗ ಸುತೇನ ರಾಜ್ಞೋ ಮತ್ಸ್ಯಸ್ಯ ಕೀಚಕೇನ ಬಲಿಯಸ ಸಹತಃ ಪತಿತ ಶೇತೆ. ಗಂಧರ್ವರು ಬಂದು ರಾತ್ರಿಯಲ್ಲಿ ಅವನನ್ನು ಸಂಹಾರ ಮಾಡಿದ್ದಾರೆ, ಆದ್ದರಿಂದ ಅವರೆಲ್ಲರೂ ಸತ್ತು ಬಿದ್ದಾರೆ. ಇಷ್ಟು ಸುದ್ದಿ ನಮಗೆ ಕಿವಿಗೆ ಬಿದ್ದಿದೆ. ಸುದೇಶ್ನೆಯ ಅವನ ತಮ್ಮ ಅವನು, ಅಂತಹ ಕೀಚಕ ಸತ್ತಿದ್ದಾನೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಗಂಧರ್ವರು ಬಂದು ಒಬ್ಬ ಸ್ತ್ರೀ ನಿಮಿತ್ತವಾಗಿ ಸಂಹಾರ ಮಾಡಿದ್ದಾರೆ. ಸುಹೃದಶ್ಚಾಸ್ಯ ನಿಹತಾಹ ಯೋಧಾಶ್ಚ ಪ್ರಹಲೈರ್ಹತಾಹ ಗಂಧರ್ವಾಣಂಚ ಮಹಿಷಿ ಖಾಚಿದಸ್ತಿ ನಿತಂಬಿನಿ. ಒಬ್ಬಳು ಯಾರೋ ಗಂಧರ್ವರ ಮಡದಿಯಂತೆ, ಅವಳು ಈ ವಿರಾಟರಾಜನ ಪಟ್ಟಣದಲ್ಲಿದ್ದಾಳಂತೆ. ಅವಳಿಗಾಗಿ 5 ಜನ ಗಂಧರ್ವರು ಬಂದು ಅವರನ್ನು ಸಂಹಾರ ಮಾಡಿದ್ದಾರಂತೆ. ಇಷ್ಟು ಸುದ್ದಿ ಏನೋ ನಮಗೆ ಕಿಂಗಿ ಬಿದ್ದಿದೆ. ಅಂತೂ ಕೀಚಕ ಸತ್ತಿದ್ದಾನೆ, ಇದೊಂದು ಒಳ್ಳೆ ಸುದ್ದಿ ಅಂತ ಹೇಳಿ ಸಂತೋಷದ ಸುದ್ದಿ ಎಂಬುದಾಗಿ, ಇದಕ್ಕೂ ಪಾಂಡವರಿಗೂ ಸಂಬಂಧ ಇದೆ ಅಂತ ಅನ್ನೋದು ತಲೆಯಲ್ಲೇ ಬರದೆ ಅವರು ಕೇವಲ ಚಾರರು ಈ ಸುದ್ದಿಯನ್ನು ಮುಟ್ಟಿಸಿದ್ದಾರೆ. ಸೈರಂಧ್ರಿ ನಾಮ ತಾಮೃತ್ತೋ ದುಷ್ಟಾತ್ಮ ಅಕಾಮಯದ್ ಬಲಿ ಇತ್ತೇವ ಶ್ರುತಮಸ್ಮಾಭಿ. ಇಷ್ಟು ನಮಗೆ ಕಿವಿಗೆ ಬಿದ್ದಿದೆ. ಆ ಯಾರೋ ಒಬ್ಬಳು ಸೈರಂಧ್ರಿಯಂತೆ, ಅವಳಿಗಾಗಿ ಮತ್ತೆ ಅವನನ್ನ ಕೊಂದಿದ್ದಾರಂತೆ ಗಂಧರ್ವರು. ದುರ್ಯೋಧನ ಬುದ್ಧಿವಂತನೇ, ಕೆಲವು ಸಲ ಪೆದ್ದು, ಕೆಲವೊಮ್ಮೆ ಬುದ್ಧಿವಂತ. ಏನಾಗತ್ತೆ ಗೊತ್ತಿಲ್ಲ, ಯಾವಾಗೋ ಏನೇನೋ ಆಗತ್ತೆ. ಅಂತೂ ಚಿರವಂತರವನ ಭೂತ್ವ ಇದಮಾಹ ಸಭಾಸದಃ. ಸ್ವಾಮಿ, ಈ ಕೀಚಕನನ್ನ ಸಂಹಾರ ಮಾಡೋದು ಅಂತಂದ್ರೆ ಬೇರೆಯವರಿಗೆ ಸಾಧ್ಯವಿಲ್ಲ, ಯಾರಿಗೂ ಸಾಧ್ಯವಿಲ್ಲ. ಕೀಚಕ ಬಹಳ ಪರಾಕ್ರಮಿ, ಯಾರು ಕೊಂದಿರಬೇಕು ಅವನನ್ನ? ಅಶಕ್ಯಂ ಖಲು ಕಾರ್ಯಸ್ಯ ಗತಿಂ ಜ್ಞಾತುಂ ಹಿ ತತ್ವತಃ ತಸ್ಮಾತ್ ಸರ್ವೇ ಪರೀಕ್ಷಧ್ವಂ. ನೀವೆಲ್ಲ ಹೋಗಿಯಪ್ಪ, ಹೋಗಿ ಮತ್ತೊಮ್ಮೆ ಹೋಗಿ ಪಾಂಡವರಿದ್ದಾರೆ ಎಂದು ನೋಡಿ. ಕೀಚಕನ ಆ ಪಟ್ಟಣದಲ್ಲಿ, ಅರ್ಥಾತ್ ವಿರಾಟ ಪಟ್ಟಣದಲ್ಲಿ ಪಾಂಡವರಿದ್ದಾರೆ ಎಂದು ನೋಡಿ. ಕೀಚಕನ ಸಂಹಾರ ಮಾಡಬೇಕಾದ್ರೆ ಬೇರೆಯವರಿಗೆ ಸಾಧ್ಯವಿಲ್ಲ. ಬಹಳ ದೊಡ್ಡ ಕೆಲಸ ಅದು, ಬಹಳ ಅಶಕ್ಯವಾದ ಕೆಲಸ ಅದು. ಅಲ್ಪಾವಶಿಷ್ಟ ಕಾಲಸ್ತು ಗತೋ ಭೂಯಿಷ್ಠ ಯವಚ. 11 ತಿಂಗಳು ಕಳೆದಿದೆ, ಇನ್ನು ಕೇವಲ 10-15 ದಿನ ಮಾತ್ರ ಉಳಿದಿದೆ. ಅಷ್ಟರೊಳಗೆ ಅವರನ್ನು ನೋಡಿಕೊಳ್ಳಬೇಕು. ಆದ್ದರಿಂದ ಈಗಿಂದೀಗ ಮತ್ತೆ ಹೋಗಿ ವಿರಾಟರಾಜನ ಪಟ್ಟಣದಲ್ಲಿ ನೀವು ಸಂಚಾರ ಮಾಡಿ ಪಾಂಡವರು ಸಿಗ್ತಾರೇನು ನೋಡ್ಕೊಳ್ಳಿ. ಕೀಚಕ ಸಾಯಬೇಕು ಅಂತಂದ್ರೆ ಸುಲಭ ಆಗುವುದಿಲ್ಲ. ತತಃಕರಣೊಬ್ರವಿದ್ವಾಕ್ಯಂ
ಅನ್ನೇ ಗಚ್ಚತು ಭಾರತ. ಅವನಂದ ಕರ್ಣ ಹೇಳ್ತಾನೆ, ಈ ಚಾರರು ಹೋಗುವುದು ಬೇಡ, ಇವರೇನೋ ಪಾಪ ಅಷ್ಟು ಸೀಸನ್ಡ್ ಇದ್ದಾಗಿಲ್ಲ, ಅಥವಾ ಅವರಿಗೆ ತಲೆಯಲ್ಲಿ ಏನು ಕೂತಿರ್ತದೋ ಅದೇ ವಿಚಾರ ಮಾಡ್ತಾ ಹೋಗ್ತಾರೆ. ಹೊಸಬರು ಹೋದ್ರೆ ಅವರು ಫ್ರೆಶ್ ಆಗಿ ಅನೇಕ ವಿಷಯಗಳನ್ನ ಮತ್ತೆ ಗ್ಯಾದರ್ ಮಾಡ್ತಾರೆ. ಆದ್ದರಿಂದ ಹೊಸ ಜನ ಯಾರಾದರೂ ಹೋಗಲಿ, ಹೊಸಬರು ಯಾರಾದರೂ ಗೂಢಚಾರರು ಹೋಗಲಿ, ಅವರು ನೋಡಿಕೊಂಡು ಬರಲಿ, ಅವ್ರಿಗೆ ಗೊತ್ತಾಗತ್ತೆ ಅಂತ ಕರ್ಣ ಹೇಳ್ತಾನೆ. ಹೇಳೋದಲ್ಲದೆ ಅವನಂತಾನೆ, ಅವರು ಪ್ರಾಯಶಃ ಸತ್ತು ಹೋಗಿರಬಹುದು, ಪಾಂಡವರು ಸತ್ತು ಹೋಗಿರ್ಬೋದು. 8 ದಿವಸ ಉಪವಾಸ ಇರ್ತಾರೆ, 8 ದಿವಸ ಕಷ್ಟಪಡ್ತಾರೆ, ಎಲ್ಲ ಮಲಗಿರ್ತಾರೆ. ರಾತ್ರಿ ಒಂದು ಹುಲಿ ಬರುತ್ತದೆ, ತಿಂದು ಬಿಡುತ್ತದೆ ಅವ್ರನ್ನ. ಏನಾಗಿರ್ಬೋದು, ಏನು ಅಸಾಧ್ಯ ಏನಲ್ಲ. 12 ವರ್ಷಗಳವರೆಗೆ ತಿರುಗಿ 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 ಕಾಡಿನಲ್ಲಿ ಎಷ್ಟು ಆಯಾಸ, ಎಷ್ಟು ಕಷ್ಟ, ಎಷ್ಟು ಉಪವಾಸ, ಏನು ಹಣ್ಣು ಹಂಪಲು ತಿಂತಾರೆ, 8 ದಿವಸ ಬದುಕ್ತಾರೆ. ಆಗುವುದಿಲ್ಲ. ಸುಮ್ಮನೆ ಒಂದು 4 ದಿವಸ ಚಂದ, ಅದಾದ ಮೇಲೆ ಸಾಧ್ಯವಿಲ್ಲ. ಹಾಗಾಗಿ ಅವರು ಸತ್ತಿರಬೇಕು ಪ್ರಾಯಶಃ. ಯಾರೋ ಅವರನ್ನು ಕೊಂದು ಬಿಟ್ಟಿರಬೇಕು, ಹುಲಿ ಗಿಲಿ ತಿಂದಿರಬೇಕು, ಮಳೆಯ ಮಹಾಪೂರ ಬಂದು ಸತ್ತಿರಬೇಕು. ಅಂತೂ ಏನೋ ಅನರ್ಥವಾಗಿದೆ ಅವರಿಗೆ, ಅವರು ಯಾರು ಬದುಕಿರಲಿಲ್ಲ. ಆದರೂ ಹುಡುಕ್ರಿ, ಚಿಂತೆ ಇಲ್ಲ. ಘಾಣೈ ಪಶ್ಯಂತಿ ಪಶವಃ ವೇದೈರೇವ ದ್ವಿಜೋತ್ತಮಾಹ. ಪಶುಗಳು ಹುಡುಕುವುದಕ್ಕೆ ಅವರ ಮೂಗು ಚೆನ್ನಾಗಿರುತ್ತೆ, ಘಾಣೇಂದ್ರಿಯ. ಬ್ರಾಹ್ಮಣರು ಹುಡುಕುವುದಕ್ಕೆ ವೇದಗಳು ಅವರಿಗೆ ಉತ್ತಮವಾದ ಸಾಧನ. ವೇದಗಳಿಂದ ದೇವರನ್ನು ಹುಡುಕ್ತಾರೆ. ವಿಪ್ರಾಹ ವೇದೈರೇವ ದ್ವಿಜೋತ್ತಮಾಹ. ರಾಜರು ಚಾರೈ ಪಶ್ಯಂತಿ ರಾಜಾನಃ. ಗೂಢಚಾರರ ಮುಖಾಂತರ ರಾಜರು ತಿಳಿದುಕೊಳ್ತಾರೆ. ಚಕ್ಷುರ್ಭ್ಯಾಮ್ ಇತರೇ ಜನ. ಉಳಿದೆಲ್ಲ ಜನ ಕಣ್ಣಿನಿಂದ ನೋಡ್ತಾರೆ. ಕಣ್ಣಿನಿಂದ ನೋಡುವವರು ಪೆದ್ದರು, ಮೂಗಿನಿಂದ ಆಘ್ರಾಣನ ಮಾಡಿ ತಿಳಿದುಕೊಳ್ಳುವವರು ಪ್ರಾಣಿಗಳು, ಬುದ್ಧಿವಂತರು. ಗೂಢಚಾರರಿಂದ ನೋಡುವವರು ರಾಜರು, ವೇದಗಳಿಂದ ಪರತತ್ವವನ್ನು ಅರಿಯುವವರು ಬ್ರಾಹ್ಮಣರು. ಆದ್ದರಿಂದ ಗೂಢಚಾರರನ್ನು ಕೊಟ್ಟು ಕಳಿಸು, ಅವರು ಮತ್ತೆ ಹುಡುಕ್ಲಿ, ಚಿಂತೆ ಇಲ್ಲ. ವ್ಯಾರೈರ್ವಾಪಿ ಮಹಾರಣ್ಯೇ ಭಕ್ಷಿತಾ ಶೂರಮಾಣಿನಃ. ನಾವು ಮಹಾಶೂರರು ಶೂರರು ಶೂರರು ಅಂತ ಅಹಂಕಾರ ಪಡತಕ್ಕಂತಹ ಈ ಪಾಂಡವರು ಎಲ್ಲೋ ಮಲಗಿದ್ದಾರೆ, ರಾತ್ರಿ ಹುಲಿ ಬಂದಿದೆ, ತಿಂದಿರ್ತದೆ, ಸತ್ತೋಗಿರ್ತಾರೆ, ಏನು ಹೇಳಲಿಕ್ಕಿಲ್ಲ. ಹೀನದರ್ಪಾಹ. 12 ವರ್ಷಗಳವರೆಗೆ ಒದ್ದಾಡಿ ಒದ್ದಾಡಿ ಕಷ್ಟಪಟ್ಟು ಅವರ ದರ್ಪ ಅಹಂಕಾರ ಸೊಕ್ಕು ಉಡುಗಿ ಹೋಗಿದೆ. ಹಾಗಾಗಿ ತಮ್ಮನ್ನು ತಾವೇ ಗಲ್ಲಿಗೆ ಸೇರಿಸಿ ಹಾಕ್ಕೊಂಡು ಉರುಳು ಹಾಕ್ಕೊಂಡು ಸತ್ತೋಗಿರ್ತಾರೆ. ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರಬಹುದು. ದ್ವೀಪಂ ವಾ ಪರಮಂ ಪ್ರಾಪ್ತಾಹ. ಯಾವುದೋ ದ್ವೀಪ, ಏನು 12 ವರ್ಷ ವನವಾಸ ಅಜ್ಞಾತವಾಸವಾದ ಮೇಲೆ ಏನು ಮುಖ ತೋರಿಸೋದು ಜನರಿಗೆ, ಎಂಥ ಅವಮಾನ. ಆದ್ದರಿಂದ ಸಭೆ ಸಮಾರಂಭ ಕಾರ್ಯಕ್ರಮ ಜನ ಭೇಟಿ ಊರು ಯಾವುದು ಬೇಡ ಅಂತ ಹೇಳಿ ಯಾವುದೋ ದ್ವೀಪಾಂತರಕ್ಕೆ ಹೋಗಿ ಅಲ್ಲಿ ವಾಸವಾಗಿದ್ದಾರೆ. ಅಂಡಮಾನ್ ನಿಕೋಬಾರಿಗೆ ಹೋಗಿರಬಹುದು, ಏನು ಹೇಳಲಿಕ್ಕಿಲ್ಲ. ಇದು ಕರ್ಣನ ವಿಚಾರಗಳಿವೆಲ್ಲ, ಕರ್ಣ ಹೇಳುವಂತಹ ಮಾತುಗಳು. ಅಂದರೆ ಪಾಂಡವರನ್ನ ಅವನು ಹೇಗೆ ಎಸ್ಟಿಮೇಟ್ ಮಾಡಿದ್ದಾನೆ ನೋಡಿಕೊಳ್ಳಿ. ಮನುಷ್ಯ, ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನು ಎಸ್ಟಿಮೇಟ್ ತಾನು ಮಾಡಬೇಕಾದ್ರೆ ಅವನ ಅಹಂಕಾರ, ಅವನ ನ್ಯೂನಗಂಡ ವೃತ್ತಿ, ಅವನ ಅತಿಗಂಡ ವೃತ್ತಿ ಅಥವಾ ಅವನ ದುಷ್ಟ ಸ್ವಭಾವ, ಇದೆಲ್ಲ ಅವನ ಮಾತಿನಲ್ಲಿ ಗೊತ್ತಾಗತ್ತೆ. ಯಾರನ್ನಾದರೂ ಅಳಿಬೇಕಾದರೆ ಯಥಾವಸ್ಥಿತವಾಗಿ ಅಳದ ಅಂದ್ರೆ ಅವನ ಸೌಮ್ಯ ಹೃದಯ ಅಂತ ಅರ್ಥ. ಮಹಾಪರಾಕ್ರಮಿಗಳು ಆದರೂ ಅವರನ್ನು ಅತಿಹೀನವಾಗಿ ಕಾಣ್ತಾನೆ ಅಂತಂದ್ರೆ ಇವನು ಮಹಾ ಸೊಕ್ಕಿನವ ಅಂತ ಅರ್ಥ. ಹೀಗೆ ಪಾಂಡವರನ್ನ ಗೇಜ್ ಮಾಡುವ ದೃಷ್ಟಿ ಏನಿದೆ ನೋಡಿ ಕರ್ಣನಿಗೆ, ಆ ಕರ್ಣನ ದೃಷ್ಟಿಯಿಂದ ಕರ್ಣನ ಒಳಗಿರುವ ಸ್ವಭಾವ ಏನು ಅಂತಂದು ಗೊತ್ತಾಗತ್ತೆ. ಅವನು ಹೇಳುವಂತಹ ಮಾತು. ಅಥವಾ ಅತ್ಯಂತಮ್ಮ ನಿಗೂಢಾಸ್ತೆ. ಎಲ್ಲೋ ಕಾಡಿನ ಮಧ್ಯದಲ್ಲಿ ಹೋಗಿ ಗುಹಾದಲ್ಲಿ ವಾಸವಾಗಿದ್ದಾರೆ, ಏನು ಬೇಡ ಸಾಕ್, ಈ ರಾಜ್ಯ ಆ ರಾಜ್ಯದ ಬೆನ್ನತ್ತಿ ಕಟ್ಟಿಕೊಂಡು ಶತ್ರುಗಳು ಹೊಡೆತ ಬಡತ ಸಾಕಪ್ಪ ಮಹಾರಾಯ ಅಂತ ಹೇಳಿ ಅವರೆಲ್ಲೋ ಏಕಾಂತದಲ್ಲಿ ವಾಸವಾಗಿದ್ದಾರೆ ಇತ್ಯಾದಿ. ಹೀಗೆ ನಾನಾ ವಿಧವಾದ ಸನ್ನಿವೇಶ ಬಂದಿರಬಹುದು. ಸತ್ತೇ ಹೋಗಿರಬಹುದು ಅವರು. ತಸ್ಮಾನ್ ಮಾನಸಂ ಅವ್ಯಗ್ರಂ ಕೃತ್ವಾತ್ಮಾನಂ ನಿಯಂಚ. ಉತ್ಸಾಹದಿಂದ ಕೆಲಸ ಮಾಡು ದುರ್ಯೋಧನ. ನನ್ನ ಅನಿಸಿದ ಪ್ರಕಾರ, ನನ್ನ ಗಟ್ ಫೀಲಿಂಗ್ ಹೇಳಬೇಕು ಅಂದ್ರೆ ಅವರು ಸತ್ತೋಗಿದ್ದಾರೆ, ನೀನೇನು ಯೋಚನೆ ಮಾಡಬೇಡ, ನಿಶ್ಚಿಂತವಾಗಿ ನಿನ್ನ ರಾಜ್ಯವಾಳು ಅಂತ ಕರ್ಣ, ಫ್ರೆಂಡ್ ಗೈಡ್ ಅಂಡ್ ಫಿಲಾಸಫರ್, ಅವನು ಹೇಳ್ತಾ ಇದ್ದಾನೆ ದುರ್ಯೋಧನನಿಗೆ. ಕರ್ಣನಂತಹ ದೊಡ್ಡ ವ್ಯಕ್ತಿ ಅವನಿಗೆ ಹೇಳುವವನಿದ್ದ ಮೇಲೆ ದುರ್ಯೋಧನನಿಗೆ ಮಾರ್ಗದರ್ಶನಕ್ಕೆ ಬೇರೆಯವರು ಬೇಕೇ ಆಗಿಲ್ಲ. ಅಥಬ್ರವೀತ್ ಸಭಾ ಮಧ್ಯೆ ದ್ರೋಣ ಸೂಕ್ಷ್ಮಾರ್ಥ ತತ್ವವೇದ.
ಸೂಕ್ಷ್ಮ ತತ್ವವನ್ನು ತಿಳಿದಂತಹ ದ್ರೋಣಾಚಾರ್ಯರು ಹೇಳ್ತಾರೆ. ಪಾಂಡವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ದ್ರೋಣ, ಭೀಷ್ಮ, ಕೃಪ ಮೂವರೂ ಹೇಳ್ತಾರೆ, ನತಾದೃಶ ವಿನಶ್ಯಂತೆ ನಾಪಿಯಾಂತಿ ಪರಾಭವಂ. ಸೋಲುವುದಿಲ್ಲ, ಸಾಯೋದು ದೂರ ಉಳಿತು ಕರ್ಣ. ಸೋಲುವುದಿಲ್ಲ ಅವರು. ಸೋಲುವುದಿಲ್ಲ ಅಂದ್ರೆ ನಿನಗಲ್ಲ, ಯಾವ ಶತ್ರುಗಳಿಗಲ್ಲ, ಪ್ರಾಣಿಗಳಿಗಲ್ಲ, ಭಯಾನಕವಾದಂತಹ ನ್ಯಾಚುರಲ್ ಕೆಲಾಮಿಟಿಗಳಿಗಲ್ಲ, ಯಾವುದಕ್ಕೂ ದೈವಕ್ಕೆ ಸೋಲುವುದಿಲ್ಲವರು. ದೈವವನ್ನು ಮಣಿಸಿ ಕೂಡ್ತಾರವರು, ಅದನ್ನು ಮೆಟ್ಟಿ ನಿಲ್ತಾರೆ. ಅಂಥ ಶಕ್ತಿಯವರಿಗೆ. ಅವರು ಸೋಲ್ತಾರ? ಸೋಲೋದೇ ಇಲ್ಲ ಅಂತಂದ್ಮೇಲೆ ಸಾಯ್ತಾರ? ಏನು ಹೇಳ್ತಿ ಕರ್ಣ? ಪಾಂಡವರ ಬಗ್ಗೆ ಇಷ್ಟು ಹೀನವಾಗಿ ತಿಳಿಬೇಡ, ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಬಹಳ ದೊಡ್ಡವರವರು, ಮಹಾಪರಾಕ್ರಮಿಗಳು, ಧರ್ಮಜ್ಞರು, ಸತ್ಯಸಂಧರು, ಯುಧಿಷ್ಠಿರನ ಮಾತು ಕೇಳುವವರು, ನೀತಿ ಧರ್ಮಾರ್ಥ ತತ್ವಜ್ಞಾನ ಇದೆ ಅವರಿಗೆ. ತಂದೆಯಂತೆ ಅವರು ಅತ್ಯಂತ ಸಮಾಹಿತನಾಗಿದ್ದಾನೆ, ಧರ್ಮದಲ್ಲಿ ಸ್ಥಿತ, ಸತ್ಯವಾದ ಧೈರ್ಯ. ಹಾಗಾಗಿ ಅವರನ್ನು ಎಂದೆಂದಿಗೂ ಮೀರುವುದಿಲ್ಲ ಪಾಂಡವರು. ಅನುವ್ರತರಾಗಿದ್ದಾರೆ. ಎಲ್ಲ ಅಣ್ಣ ತಮ್ಮಂದಿರಲ್ಲಿ ಪರಸ್ಪರವಾದ ಪ್ರೀತಿ ಇದೆ. ಅಣ್ಣ ಧರ್ಮರಾಜ ಅಜಾತಶತ್ರು, ಮಹಾಕಾಂತಿಶಾಲಿ, ಕಾಂತಿಯುಕ್ತ, ಎಲ್ಲ ತಮ್ಮಂದರಿಗೆ ಅನುಕೂಲನಾಗಿದ್ದಾನೆ. ತೇಷಾಂ ತಥಾ ವಿಧೇಯಾನಾಂ, ವಿಧೇಯರಾಗಿರುವ ಯಾವಾಗಲೂ ಅಣ್ಣನ ಮಾತನ್ನು ಕೇಳುವವರಿಗೆ ಕಿಮರ್ಥಂ ನೀತಿಮನ್ ಪ್ರಜ್ಞ ಶ್ರೇಯೋ ನೈಷಾಂ ಕರಿಷ್ಯತಿ. ಇಂಥ ನೀತಿವಂತನಾಗಿರುವಂತಹ ಧರ್ಮರಾಜ ತನ್ನ ತಮ್ಮಂದರಿಗೆ ಅವರಿಗೆ ದುಃಖವನ್ನು ಕೊಡ್ತಾನ, ಅವರಿಗಿಂದ ಅಪಾಯವಾಗತ್ತ. ತಸ್ಮಾತ್ ಯತ್ನಾತ್ ಪರೀಕ್ಷಧ್ವಂ ಅತಾವತ್ ಸಮಯ ಪರಹ. ಬಹಳ ಸಮಯ ಉಳಿದಿಲ್ಲ, ಅವರು ಬದುಕಿದ್ದಾರೆ, ನಿಶ್ಚಿತವಾಗಿ ಬದುಕಿದ್ದಾರೆ. ಸತ್ತಿಲ್ಲ, ಸೋತಿಲ್ಲ, ಎಲ್ಲೋ ಸೇರಿಲ್ಲ, ಕಾಡುಗಳಲ್ಲೋ ದ್ವೀಪಾಂತರದಲ್ಲೋ ಇಲ್ಲೇ ಬದುಕಿದ್ದಾರೆ, ಇದ್ದಾರೆ. ನೋಡಿ, ಅವರನ್ನ ಹುಡುಕಬೇಕು. ಬ್ರಾಹ್ಮಣರನ್ನು ಕಳಿಸಿ ಹುಡುಕಿ, ಎಲ್ಲಿದ್ದಾರೆ ಅಂತ ಹುಡುಕಿ. ಇದ್ದೇ ಇದ್ದಾರೆ, ಸತ್ತಿಲ್ಲವರು ಅಂತ ಹೇಳಿ, ಸರ್ವಲಕ್ಷಣ ಸಂಪನ್ನಾ ಸಾಧುವೃತ್ತ ಸಮನ್ವಿತಾ ವೃದ್ಧಾನುಶಾಸನೀಯತ್ತಾ ಸತ್ಯಧರ್ಮ ಪರಾಯಣ. ಏನವರ ಒಬ್ಬೊಬ್ಬರ ಲಕ್ಷಣಗಳೇನು? ಸಾಯೋರ ಲಕ್ಷಣ ಹೀಗಿರುತ್ತಾ? ಏನು ಉತ್ತಮವಾದ ತೇಜಸ್ಸು, ಏನು ಅವರ ಕಾಂತಿ, ಅವರ ಮುಖ, ಅವರ ಕಣ್ಣು, ಅವರ ಮೂಗು, ಅವರ ಕಿವಿ, ಅವರ ಬಾಹುಗಳು, ಒಂದೊಂದೂ ಶುಭ ಲಕ್ಷಣಗಳು. ಅಂಥ ಶುಭ ಲಕ್ಷಣದಿಂದ ಪೂರಿತರಾದ ಆ ಪಾಂಡವರು ಏನು ಹೇಳ ಹೆಸರಿಲ್ಲದೆ ಸತ್ತೋಗ್ತಾರೆ. ಕರ್ಣ, ನಿನ್ನ ತಲೆ ನೀನು ಸರಿ ಮಾಡ್ಕೋ ಮೊದಲು, ಆಮೇಲೆ ಪಾಂಡವರ ಬಗ್ಗೆ ಮಾತಾಡು. ವೃದ್ಧರ ಅನುಶಾಸನವನ್ನು ಸದಾಕಾಲ ಪರಿಪಾಲನೆ ಮಾಡುವವರು, ಅವರೆಂದೆಂದಿಗೂ ಅಕಾಲ ಮೃತ್ಯುವನ್ನು ಹೊಂದುವುದಿಲ್ಲ. ಹಿರಿಯರ ಮಾತನ್ನ ಪರಿಪಾಲನೆ ಮಾಡುವವರಿಗೆ ಅಕಾಲ ಮೃತ್ಯು ಬರುವುದಿಲ್ಲ. ಸತ್ಯ ಧರ್ಮ ಪರಾಯಣರಾಗಿದ್ದಾರೆ, ಸತ್ಯವನ್ನ ಧರ್ಮವನ್ನ ಸದಾಕಾಲ ಪರಿಪಾಲನೆ ಮಾಡ್ತಾರೆ. ತಾವು ಏನು ಕರಾರು ಮಾಡಿದ್ದಾರೆ ಕರಾರುಗಳನ್ನು ಮೀರುವುದಿಲ್ಲ. ಇಂಥ ಸತ್ಯವಂತರವರು. ನಿಮ್ಮಂಥ ದುಷ್ಟರ ಜೊತೆಗೆ 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸವನ್ನ ಎಂದೋ ಮೀರಿ ಬಂದು ನಿಮ್ಮನ್ನು ಸಂಹಾರ ಮಾಡಿ ರಾಜ್ಯವನ್ನು ಆಳಬೇಕಾಗಿತ್ತು. ಆದರೆ ಅನ್ಯಾಯದಿಂದ ನಡೆದಂತಹ ಕರಾರುಗಳನ್ನು ಪಾಲಿಸುವ ಸೌಜನ್ಯ ಇದೆ ಅವರಿಗೆ. ಅಂಥ ಸಾಧುಗಳವರು. ನ ವಿಷೀದಂತೆ ಪಾರ್ಥಾಹ ಉದ್ವಹಂತ ಸತಾಂ ಧುರಂ. ಸಜ್ಜನರ ಜವಾಬ್ದಾರಿಯನ್ನು ಹೊತ್ತು ಸಜ್ಜನರು ಇರುವಂತೆ ಇದ್ದ ಆ ಪಾಂಡವರಿಗೆ ಎಂದೆಂದಿಗೂ ವಿಷಾದ, ದುಃಖ, ಕಷ್ಟ ಆಗುವುದಿಲ್ಲ. ತಪಸಾ ಚೈವ ಗುಪ್ತಾಸ್ತೆ ಸ್ವವೀರ್ಯೇಣ ಚ ಪಾಂಡವಾಹ. ಅವರಿಗೆ ತಪಸ್ಸಿದೆ, ಅವರಿಗೆ ಪುಣ್ಯವಿದೆ. ಆ ಪುಣ್ಯ ಅವರನ್ನು ರಕ್ಷಣೆ ಮಾಡುತ್ತೆ. ಆ ಪುಣ್ಯ ರಕ್ಷಣೆ ಮಾಡ್ತದೆ. ಅವರ ವೀರ್ಯವಂತೂ ಅವರನ್ನು ಯಾವಾಗಲೂ ಕಾಪಾಡುತ್ತೆ. ಕ್ಷಪ್ತ ಧರ್ಮರತಾ ನಿತ್ಯಂ ಕೇಶವಾನುಗತ ಸದಾ. ಭಗವಂತನ ಭಕ್ತರು, ಪರಮಾತ್ಮನಲ್ಲಿ ವಿಶ್ವಾಸವನ್ನು ಇಟ್ಟವರು, ದೇವರನ್ನು ನಂಬಿದವರು. ಯಾರು ದೇವರನ್ನು ನಂಬುತ್ತಾರೆ ನೋಡಿ, ಅವರ ಎಂದೆಂದಿಗೂ ಅಪಾಯವಿಲ್ಲ, ಎಂದೂ ಕಷ್ಟ ಬರುವುದಿಲ್ಲ. ಬಂದ ಕಷ್ಟಗಳು ಹೆಸರಿಲ್ಲದೆ ಹೋಗುತ್ತೆ. ಬಾರವು ಭಯಗಳು ಬಂದರು ನಿಲ್ಲವು, ಹಾರಿ ಹೋಗುವವು ದಶದಿಕ್ಕುಗಳಿಗೆ. ಇದು ಗಟ್ಟಿಬೇಕಿದು, ಇದು ಗಟ್ಟಿಬೇಕು. ದ್ರೋಣಾಚಾರ್ಯರ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಕೇಶವಾನುಗತ ಸದಾ, ಭಗವಂತನನ್ನು ಅನುಸರಿಸಿ ನಿಂತವರು. ಮನುಷ್ಯನಿಗೆ ಆಪತ್ತುಗಳು ಬರ್ತಿರ್ತದೆ, ಸಂಕಟಗಳು ಬರ್ತದೆ, ನಾನಾ ವಿಧವಾದಂತಹ ಅವಮಾನ, ಆರ್ಥಿಕ ಬಿಕ್ಕಟ್ಟು, ಅನೇಕ ವಿಧವಾದ ತೊಂದರೆ, ಮಾನಸಿಕಂತಹ ದುಸ್ಥಿತಿ, ಎಲ್ಲದಕ್ಕೂ ಒಂದೇ ಒಂದು ಉಪಾಯ, ಉತ್ತಮವಾದ ಉಪಾಯ ಭಗವಂತ, ದೇವರು. ದೇವರಿಗೆ ಶರಣು ಹೋಗು. ನಮಗೆ ಎಲ್ಲಿಯವರೆಗೆ ದೇವರಿಗೆ ಶರಣು ಹೋಗುವುದು ಬರುವುದಿಲ್ಲ, ಅಲ್ಲಿಯವರೆಗೆ ನಮಗೆ ಸನ್ಮಾರ್ಗ ಸಿಗುವುದಿಲ್ಲ, ದಾರಿ ಸಿಗುವುದೇ ಇಲ್ಲ. ದೇವರಿಗೆ ಶರಣು ಹೋಗುವುದು ಯಾವಾಗ ಸಿಗತ್ತೋ, ಯಾವಾಗ ಬರುತ್ತೋ, ಆಗ ಎಲ್ಲ ಅಪಾಯಗಳು ಪರಿಹಾರವಾಗತ್ತೆ. ಎಲ್ಲ ಅಪಾಯಗಳು ಪರಿಹಾರವಾಗತ್ತೆ, ತನ್ನಷ್ಟಕ್ಕೆ ತಾನೇ ಪರಿಹಾರವಾಗತ್ತೆ. ಒಂದರಕ್ಷಣ ಬಿಟ್ಟಗಲ ನಮರ
ಭಗವಂತ ತನ್ನನ್ನು ಆರಾಧನೆ ಮಾಡುವಂತಹ ಭಕ್ತರನ್ನು ಒಂದು ಕ್ಷಣ ಬಿಡುವುದಿಲ್ಲಲ್ಲ, ಅರ್ಧ ಕ್ಷಣ ಬಿಡುವುದಿಲ್ಲ, ಅರೆ ಕ್ಷಣ ಬಿಡುವುದಿಲ್ಲ. ಅಷ್ಟು ಭಗವಂತ ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಬಾರವು ಭಯಗಳು, ಎಲ್ಲಿ ಭಯಗಳು ಹರಿಯ ಭಕುತರಿಗಿಲ್ಲ. ದಾಸರು ಹೇಳುವ ಪದ ನೋಡಿದರೆ ಎಂಥ ಸುಂದರವಾದ ಪದ, ಏನು ಭವ್ಯವಾದ ಪದ, ಎಂಥ ಭರವಸೆ. ನಮೇ ಭಕ್ತ ಪ್ರಣಶ್ಯತಿ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತು. ನಮೇ ಭಕ್ತ ಪ್ರಣಶ್ಯತಿ. ಭಗವಂತನ ಸರ್ವವ್ಯಾಪ್ತಿ, ಪರಮಾತ್ಮನ ಸರ್ವೇಶ್ವರತ್ವ, ಪರಮಾತ್ಮನ ಕಾರುಣ್ಯ ನಿಧಿತ್ವ, ಆ ಪರಮಾತ್ಮನ ಅಪಾರವಾದ ಕಾರುಣ್ಯ, ಇವುಗಳನ್ನೆಲ್ಲ ತಿಳಿದ ಮನುಷ್ಯನಿಗೆ ಅಪಾಯ ಭಯಗೊಳಿಸುವುದಿಲ್ಲ. ಇದರಲ್ಲಿ ನಂಬಿಕೆ ಇಲ್ಲ, ಇದನ್ನು ತಿಳಿದಿಲ್ಲ, ಭಗವದ್ಭಕ್ತಿ ಮಾಡಿಲ್ಲ, ಆರಾಧನೆ ಆಗುವುದಿಲ್ಲ, ಅವನಿಗೆಲ್ಲ ಭಯ. ಪಾಂಡವರಿಗೆ ಭಯವಿಲ್ಲ. ಯಾಕೆ? ಕೇಶವಾನುಗತ ಸದಾ ಕ್ಷತ್ರ ಧರ್ಮರಥ ನಿತ್ಯಂ ಕೇಶವಾನುಗತ ಸದಾ ಪ್ರವೀರ ಪುರುಷಾಸ್ತೇ ವೈ ಮಹಾತ್ಮಾನೋ ಮಹಾಬಲಾಹ. ಮಹಾಪುರುಷರು, ಮಹಾತ್ಮರು ತತ್ರ ಬುದ್ಧಿಂ ಪ್ರವಕ್ಷ್ಯಾಮಿ ನತು ನೀತಿಸ್ವನೀತಸ್ಯ ಶಕ್ಯತೆ ವೇದಿತುಂ ಪರೈಃ ಯತ್ತು ಶಕ್ಯಂ ಇಹಾಸ್ಮಾಭಿಸ್ತಾನ್ವಯಿ ಸಂಚಿತ್ಯ ಪಾಂಡವಾನ್ ಬುದ್ಧ್ಯಾ ಪ್ರಣೀತಂ ಅಯುಕ್ತಂತು ಮಯಾ ವಕ್ತಂ ತುಲ್ಯಾಮೇ ಕುರು ಪಾಂಡವಾಹ. ನನಗೆ ಕೌರವರು ಮತ್ತು ಪಾಂಡವರು ಇಬ್ಬರು ಸಮಾನರು. ದ್ರೋಣಾಚಾರ್ಯರು ಹೇಳುವ ಮಾತು. ದ್ರೋಣಾಚಾರ್ಯರು ಹೇಳ್ತಾರೆ, ನನಗೆ ಕೌರವರು ಮತ್ತು ಪಾಂಡವರಿಬ್ಬರು ಸಮಾನರು. ಅಯುಕ್ತಂ ತು ಮಯಾ ವಕ್ತಂ ತುಲ್ಯಾಮೇ ಕುರು ಪಾಂಡವಾಹ ನಿವಾಸಂ ಪಾಂಡುಪುತ್ರಾಣಂ ಸಂಚಿತ್ಯ ಚ ವದಾಮ್ಯಹಂ ಬಹುನಾ ಕಿಂ ಪ್ರಲಾಪೇನ ಯತೋ ಧರ್ಮಸ್ತತೋ ಜಯ. ಹೆಚ್ಚು ಮಾತಾಡಿ ಏನು ಪ್ರಯೋಜನವಿದೆ? ಎಲ್ಲಿ ಧರ್ಮವಿದೆಯೋ, ಯಾವ ಪಕ್ಷದಲ್ಲಿ ಧರ್ಮವಿದೆ ಆ ಧರ್ಮ ಪಕ್ಷದಲ್ಲೇನೆ ಜಯವಾಗುತ್ತೆ. ಪ್ರಾರಂಭದಲ್ಲಿ ಧರ್ಮ ಪಕ್ಷಕ್ಕೂ ಸೋಲು ಕಾಣುತ್ತೆ. ಪ್ರಾರಂಭದಲ್ಲಿ ಧರ್ಮಪಕ್ಷ ಕೆಳಗೆ ಬಿದ್ದಂತೆ ತೋರುತ್ತೆ, ಏಕಾಕಿಯಾದಂತೆ ತೋರ್ತದೆ. ಧಾರ್ಮಿಕನಾದ ವ್ಯಕ್ತಿ ಏಕಾಕಿಯಾಗಿ, ಯಾರೂ ಅವನಿಗೆ ಸಹಾಯಕರಿಲ್ಲ, ನಿರಾಲಂಬನಾಗಿದ್ದಂತೆ ತೋರ್ತದೆ. ಭಯಪಡುವ ಅಗತ್ಯವೇ ಇಲ್ಲ. ಧಾರ್ಮಿಕನಾಗಿರುವಂತಹ ಮನುಷ್ಯನಿಗೆ 4 ದಿನಗಳವರೆಗೆ ಅಪಾಯದ ಪರೀಕ್ಷೆಗಳೆಲ್ಲ ಇದೆ. ಆದರೆ ಮುಂದೆ ಅದೇ ಧಾರ್ಮಿಕನಾದ ಮನುಷ್ಯನಿಗೆ ದೇವರ ದೇವತೆಗಳ ಧರ್ಮದ ಪೂರ್ಣ ಬೆಂಬಲವಿದೆ, ಪೂರ್ಣ ಸಹಕಾರವಿದೆ. ಇದು ಎಲ್ಲಿವರೆಗೆ ತಿಳಿಯುವುದಿಲ್ಲ ಅಲ್ಲಿವರೆಗೆ ಧರ್ಮದಲ್ಲಿ ನಮ್ಮ ಪ್ರವೃತ್ತಿ ಹುಟ್ಟುವುದಿಲ್ಲ. ಭಗವಂತನ ಭಕ್ತಿಯನ್ನ, ಭಗವದ್ ಆರಾಧನೆಯಲ್ಲಿ ನಮಗೆ ಪ್ರವೃತ್ತಿ ಹುಟ್ಟುವುದಿಲ್ಲ. ಭರವಸೆ ನಮಗೆ ಬೇಕು, ಒಳ್ಳೆ ಭರವಸೆ ಬೇಕು, ತುಂಬ ಭರವಸೆ ಬೇಕು ನಮಗೆ. ಯಾವ ಕಾಲದಲ್ಲೂ ಕೂಡ ಭಗವಂತ ನಮ್ಮನ್ನು ಕೈ ಬಿಡುವುದಿಲ್ಲ, ಸದೈವ ನಮ್ಮನ್ನು ಭಗವಂತ ಕಾಪಾಡ್ತಾನೆ ಎನ್ನುವಂತಹ ವಿಶ್ವಾಸ, ಈ ಪ್ರತ್ಯಯ, ಇದು ನಮಗೆ ನಿಜವಾಗಿ ರಕ್ಷಣೆ ಮಾಡುವಂಥದ್ದು. ಅದನ್ನು ನಾವು ಗಳಿಸಿಲ್ಲ, ಅದನ್ನು ನಾವು ಗಳಿಸುವುದಕ್ಕೆ ಪ್ರಯತ್ನವನ್ನೂ ಮಾಡುವುದಿಲ್ಲ. ಹಾಗಾಗಿ ನಾವು ಯಾವುದೋ ಒಂದು ಸ್ಟ್ರಾ ಅಂತ ಹೇಳ್ತಾರಲ್ಲ, ಸಮುದ್ರದಲ್ಲಿ ಮುಳುಗುವ ಮನುಷ್ಯನಿಗೆ ಸ್ಟ್ರಾ, ಯಾವುದೋ ಒಂದು ಹುಲ್ಲು ಕಡ್ಡಿ ಸಿಕ್ಕಿತು, ಅದನ್ನು ಹಿಡಿದ, ಅದರಿಂದ ತಾನು ಬದುಕಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಹುಲ್ಲು ಕಡ್ಡಿಯಿಂದ ಬದುಕುವುದಿಲ್ಲ. ಯಾವುದು ಬೇಡ. ಭಗವಂತನ ಆಶ್ರಯ ಒಂದು ಬೇಕು, ಸಾಕು. ಅದೊಂದು ಇದ್ದರೆ ಸಾಕು. ಯಥೋ ಧರ್ಮಸ್ತಥೋ ಜಯ. ಭಗವಂತನನ್ನು ಸಂತೋಷಗೊಳಿಸುವ ಮಾರ್ಗ ಧರ್ಮ, ಭಕ್ತಿ, ಭಗವಂತ ಆಶ್ರಯ. ಇಷ್ಟು ಬಿಟ್ಟರೆ ಇನ್ಯಾವುದು ಬೇಕಾಗಿಲ್ಲ. ಭಗವದ್ಗೀತೆಯಲ್ಲಿ ಒಂದು 7ಮ ಅಧ್ಯಾಯದ ಪ್ರಥಮ ಶ್ಲೋಕದಲ್ಲಿ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಬಹಳ ಮಹತ್ವದ ಮಾತು, ಬಹಳ ಸುಂದರವಾಗಿದೆ, ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಮಯ್ಯಾಸಕ್ತ ಮನಃ ಪಾರ್ಥ, ಭಗವಂತನಲ್ಲಿ ಆಸಕ್ತವಾದ ಮನಸ್ಸುಳ್ಳವನಾಗಿ ಸದೈವ ಭಗವಂತನಲ್ಲಿ ಮನಸ್ಸನ್ನಿಟ್ಟಂತಹ ಮನುಷ್ಯ. ಯೋಗಂ ಯುಂಜನ್ ಮದಾಶ್ರಯ, ಮದಾಶ್ರಯ ಸ ಏವ ಮೇ ಶರಣಂ ತಸ್ಮಿನ್ನೇವ ಅಹಂ ಸ್ಥಿತಃ ಇತಿ ಸ್ಥಿತಃ. ಸ ಏವ ಮೇ ಶರಣಂ, ಭಗವಂತ ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಭಗವಂತನಲ್ಲಿ ನಾನಿದ್ದೇನೆ, ನಾನಿದ್ದದ್ದು ಓಡಾಡುವುದು ಎಲ್ಲವೂ ದೇವರಧೀನ, ದೇವರಲ್ಲಿ ಇದ್ದೇನೆ, ದೇವರನ್ನು ಬಿಟ್ಟು ಮತ್ತೊಂದಿಲ್ಲ ನನಗೆ ಎಂಬುದಾಗಿ ದೇವರನ್ನು ನಂಬಿದವನು ಯಾರು ನೋಡಿ, ಆ ದೇವರನ್ನು ನಂಬಿದವನಿಗೆ ದೇವರು ಎಂದೂ ಕೈ ಬಿಡುವುದಿಲ್ಲ. ಇವತ್ತಿನ ಆಧುನಿಕ ಮನುಷ್ಯನಿಗೆ ಏನನ್ನೋ ನಂಬುವುದೆಲ್ಲ ಚಟ ಬಿದ್ದಿದೆ, ಏನನ್ನೋ ನಂಬುತ್ತಾನೆ ಮನುಷ್ಯ.
ಒಬ್ಬ ವ್ಯಕ್ತಿ ಹೇಳ್ತಿದ್ದ, ತನ್ನ ಸಂಕಟವನ್ನು ಹೇಳ್ತಿದ್ದ. ಯಾರೋ ಒಬ್ಬನು ತಾಂತ್ರಿಕ ಇದ್ದಾನೆ, ಒಬ್ಬ ತಾಂತ್ರಿಕ, ಶಹಾಡಿನಲ್ಲಿ ಒಬ್ಬ ತಾಂತ್ರಿಕ ಇದ್ದಾನೆ. ಆ ತಾಂತ್ರಿಕ ಅವನು ಏನೇನೋ ಹಣ್ಣುಗಳನ್ನು ತರ್ತಾನೆ, ಹಣ್ಣಿಗೆ ಕುಂಕುಮ ಹಚ್ಚಿಯೋ ಬೂದಿ ಹಚ್ಚಿಯೋ ಇದ್ದಲಿಯನ್ನು ಚುಚ್ಚಿಯೋ ಒಂದು ಸೂಜಿ ಚುಚ್ಚಿಯೋ ಏನೋ ಮಾಡಿ ಮಂತ್ರವನ್ನು ಮಾಡಿ ಆ ತಾಂತ್ರಿಕ ಬೇರೆ ಬೇರೆ ಪದಾರ್ಥಗಳನ್ನು ಕೊಡ್ತಾನೆ. ಕೊಟ್ಟದ್ದನ್ನು ತೆಗೆದುಕೊಂಡು ಬಂದು ತನ್ನ ಮನೆಯಲ್ಲಿ ಜೇಬಿನಲ್ಲಿಡಬೇಕು, ಮನೆಯಲ್ಲಿಡಬೇಕು, ಅದರಿಂದ ರಕ್ಷಣೆ ಮಾಡಬೇಕು. ಇದು ನನಗೆ ರಕ್ಷಣೆ ಮಾಡುತ್ತೆ ಅಂತ ಅವನಿಗೆ ಭರವಸೆ. ನಮ್ಮವರು ಬ್ರಾಹ್ಮಣರು, ವೈಷ್ಣವರು, ಮಾಧ್ವರು, ಕುಲೀನರು, ಒಳ್ಳೆ ಸಂಸ್ಕಾರ ಇದ್ದ ಜನರಿಗೆ ಈ ತರಹದ ನಂಬಿಕೆಗಳು ಬಹಳ ವಿಚಿತ್ರವಾಗಿರತಕ್ಕಂಥ ಕ್ಷುದ್ರವಾದಂತಹ ಈ ದೌರ್ಬಲ್ಯ ಏನಿದೆ ನೋಡಿ, ಇಂಥ ಕ್ಷುದ್ರ ಜನರನ್ನ ಆಶ್ರಯಿಸಿ ಮಾಡುವ ಯಾವ ಸಾಧನೆಯೂ ಸಾಧನೆಯಲ್ಲ. ದೇವರನ್ನ ಬಿಟ್ಟು ಆ ಭಗವಂತ ರಕ್ಷಣೆ ಮಾಡ್ತಾನೆ, ರಕ್ಷತೀತ್ಯವ ವಿಶ್ವಾಸ ತದೀಯೋಹಂ ಸಮೀಪತಿ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಒಬ್ಬರಿಗೆ ಹೇಳ್ತಾ ಇದ್ದೆ, ದೇವರ ಹತ್ರ ನಮ್ಮ ದುಃಖವನ್ನು ನಾವು ತೋಡಿಕೊಳ್ಳುವುದಕ್ಕೆ ನಾವು 1000 ಜನರನ್ನ ಮಾಧ್ಯಮವಾಗಿ ಇಟ್ಟುಕೊಳ್ತೇವೆ. ನನ್ನ ಹೆಂಡತಿಯೋ, ಮಕ್ಕಳೋ, ಗೆಳೆಯರೋ, ಬಂಧುಗಳು, ಬಳಗದವರು. ಡಾಕ್ಟರ್ ಹತ್ರ ಹೇಳ್ತೇವೆ, ಲಾಯರ್ ಹತ್ರ ಹೇಳ್ತೇವೆ, ಮತ್ತೊಬ್ಬರ ಹತ್ರ ಹೇಳ್ತೇವೆ, ಯಾರತ್ರೋ ಹೇಳ್ತೇವೆ. ದೇವರ ಹತ್ರ ನಾವು ಕೊಡುವುದಿಲ್ಲ, ದೇವರ ಹತ್ರ ದುಃಖ ಹೇಳಿಕೊಳ್ಳುವುದಿಲ್ಲ. ನಮ್ಮ ಸಂಕಟವನ್ನು ದೇವರ ಹತ್ರ ಕಣ್ಣೀರು ತೆಗೆದು, ಸ್ವಾಮಿ ನಿನಗೆ ಹೇಳಿದ್ದೀನಿ, ನೀನು ರಕ್ಷಣೆ ಮಾಡು ನಮ್ಮನ್ನ, ಪ್ರಾರ್ಥನೆ ಮಾಡುವುದಿಲ್ಲ ನಾವು. ದೇವರನ್ನು ಬಿಟ್ಟು ಎಲ್ಲರಿಗೆ ಹೇಳಿ ಬರ್ತೇವೆ, ಊರ ಜನರಿಗೆಲ್ಲ ನಮ್ಮ ಡಂಗರ ಸಾರಿ ನಮ್ಮ ದುಃಖವನ್ನು ಹೇಳಿಕೊಳ್ತೇವೆ, ದೇವರ ಹತ್ರ ಹೇಳುವುದಿಲ್ಲ. ಇದರ ಅರ್ಥ ಏನು? ದೇವರಲ್ಲಿ ನಮಗೆ ವಿಶ್ವಾಸವಿಲ್ಲ, ದೇವರು ನಮ್ಮ ಹತ್ತಿರ ಬರುವುದಿಲ್ಲ, ದೇವರು ನಮ್ಮನ್ನು ಕಾಪಾಡುವುದಿಲ್ಲ. ಒಬ್ಬ ವ್ಯಕ್ತಿಗೆ ನಾನು ಹೇಳಿದೆ ಸುಮಾರು ವರ್ಷಗಳ ಹಿಂದೆ, 6-8 ವರ್ಷಗಳ ಹಿಂದೆ, ಅವನಿಗೆ ಹೇಳಿದೆ, ಕೃಷ್ಣನ ಹತ್ತಿರ ದೇವರ ಹತ್ರ ನೀನು ಕೂತ್ಕೋ, ಒಂದು 10 ನಿಮಿಷ ಹತ್ತು ಹೋಗು ಅಂತ ಹೇಳಿದವನು. ನಿಮಗೆ ಹೇಳ್ತೇನೆ, ಅವನು ಚಮತ್ಕಾರ. ಅವನಿಗೆ ಸ್ವಲ್ಪ ತಲೆ ಕೆಟ್ಟಿತ್ತು. ಅವನು ಟ್ರೈನಿನ ಮೋಟರ್ಮನ್. ಅವನಿಗೆ ಹೆಂಡತಿ, ಅವನ ಅಣ್ಣ, ಅವನ ಮಕ್ಕಳು ಎಲ್ಲ ಕರ್ಕೊಂಡು ಬಂದರು 6-8 ವರ್ಷಗಳ ಹಿಂದೆ, ನಮ್ಮವರೇ. ಅವನಿಗೆ ತಲೆ ಕೆಟ್ಟಿತ್ತು, ಬಹಳ ಮನಸ್ಸಿಗೆ ಅಸಮಾಧಾನವಾಗಿತ್ತು. ಅವನು ಹೇಳಿದ, ಅವನಿಗೆ ಮಂತ್ರ ಕೊಟ್ಟರೆ ಅವನ ಮಂತ್ರ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಂದ. ಪಾರಾಯಣ ನಮಸ್ಕಾರ ಮಾಡೋದು ನನಗೆ ಭಯ ಆಗತ್ತೆ ಅಂತಂದ. ಪ್ರದಕ್ಷಿಣೆ ಹಾಕ್ಲಿಕ್ಕೆ ಏನು ಹೇಳಿದ್ರು ಅವನಿಗೆ ಆಗುವುದಿಲ್ಲ ಅಂತಂದ. ಯಾರೋ ಪಾರಾಯಣ ಮಾಡ್ತೇವೆ ಅಂದ್ರೆ ಭಯವಾಗುತ್ತೆ, ನಮಗೆ ಯಾರು ಬಾಡೋದಿಲ್ಲ ಅಂತ. ನಾನು ಹೇಳಿದೆ, ಏನು ಮಾಡಬೇಡ ಮಹಾರಾಯ, ಒಂದು ಮಾಡು, ನೀನು ದೇವರ ಹತ್ರ ಕೂತ್ಕೋ, ನಿಂದೇನು ದುಃಖ ಇದೆ ಅದನ್ನು ಹೇಳಲಿಕ್ಕಾಗತ್ತಲ್ಲ. ನನ್ನ ಹತ್ರ ನೀನು ಹೇಳಿದ್ದೆಲ್ಲ ದೇವರ ಹತ್ರ ಹೇಳಲಿಕ್ಕಾಗತ್ತೋ ಇಲ್ಲ? ಹೇಳ್ತೀನಿ, ಅಷ್ಟು ಹೇಳು, ನಿತ್ಯ ಬಂದು ಹತ್ತು ಹೋಗು ಅಂತ ಹೇಳಿದೆ. ತಮಾಷೆ, 10-12 ದಿನ ಏನೋ ಬಂದ ಅವನು ಪಾಪ ಕೆಲಸ ಮುಗಿಸ್ಕೊಂಡು ಬರಬೇಕು, ಸಾಯಂಕಾಲ 7-8 ಗಂಟೆಗೆ ಬರ್ತಿದ್ದ. ಒಂದು 10-12 ದಿನಗಳವರೆಗೆ ಬಂದ. ಅವನ ಹೆಂಡತಿ ಮನೆಯಿಂದ ಬರಬೇಕು, ಇವನು ಕೆಲಸದಿಂದ ಬರಬೇಕು, ಅವನ ಮಕ್ಕಳು ಕಾಲೇಜಿನಿಂದ ಬರಬೇಕು. 3 ಜನ ಸೇರಿ ದೇವರ ಹತ್ರ ಕೂತ್ಕೊಂಡು ಅವನು ಅಳಬೇಕು, ಸುಮ್ಮನೆ ಕೂತಿರ್ಬೇಕು, ಕಣ್ಣು ಮುಚ್ಚಿ ಕೂಡಬೇಕು, ಕಣ್ಣು ತೆಗೆದು ಕೂಡಬೇಕು ಮಾಡ್ತಿದ್ದ. ಸಾಯಂಕಾಲ ಬಂದು ಹೋಗ್ತಿದ್ದ. 10-12 ದಿನವಾದ ಮೇಲೆ ಅವನು ಹೇಳಿದ, ನನಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗಿದೆ, ಭರವಸೆ ಬಂದಿದೆ, ಆನಂದವಾಗಿದೆ. ಅವನಿಗೆ ಯಾವಾಗಲೂ ಭಯ, ಹಿಂದಿಂದ ಯಾರೋ ಬಂದು ನನಗೆ ಚೂರಿ ಹಾಕ್ತಾರೆ, ನನಗೆ ಯಾರೋ ಕೊಂದು ಬಿಡ್ತಾರೆ, ನನ್ನ ಕುತ್ತಿಗೆ ಹಿಚಿಕ್ತಾರೆ ಅಂತ ಏನೋ ಭಯ ಅವನಿಗೆ, ಹುಚ್ಚು ಭಯ ಪಾಪ, ಹೆಲ್ಯೂಸಿನೇಷನ್ ಅಂತಂತಾರಲ್ಲ ಆ ಥರದ ಭಯ. ಕೂತ್ಕೊಂಡು ಇನ್ನೇನು ಎಷ್ಟು ಉಪಾಯ ಮಾಡಿದ್ರು ಅವನಿಗೆ, ಎಷ್ಟು ಉಪಾಯ ಮಾಡಿದ್ರು. ಹೋಮಿಯೋಪತಿ ಔಷಧಿ ಆಗಿತ್ತು, ಸೈಕಿಯಾಟ್ರಿಸ್ಟಿನ ಆ ನಿದ್ರೆಗಳಿಗೆ ಕೊಡಿಸಿ ಹುಚ್ಚು ಹಿಡಿಯುವಂತಾಗಿತ್ತು. ಎಲ್ಲ ಸಮಸ್ಯೆ ಎಲ್ಲ ಪರಿಹಾರವಾಗಿ ದೇವರ ಹತ್ರ ಕೂತದ್ದಕ್ಕೆ 10 ದಿನಗಳಲ್ಲಿ ಪೂರ್ಣ ಪರಿಹಾರವಾಯಿತು. ಆಮೇಲೆ ಮುಂದೆ ಬರೋದಕ್ಕೆ ಪ್ರಾರಂಭ ಮಾಡಿದ. ಒಬ್ಬನೇ ಬಂದು ಎಲ್ಲ ಚೆನ್ನಾಗಿ. ಆಮೇಲೆ ಯಾರ ಹತ್ರವೋ ಏನೋ ಸುಂದರಕಾಂಡವೋ ಏನೋ ಕಲ್ತ ಸ್ವಲ್ಪ, ಅಂತೂ ಸುಖವಾಗಿ ಇದ್ದ. ಇದು ನಾವು ಪ್ರತ್ಯಕ್ಷವಾಗಿ ನೋಡಿದಂಥ. ದೇವರ ಹತ್ರ ನಾನು ಅದಕ್ಕಾಗಿ ಹೇಳ್ತೇನೆ, ದೇವರ ಹತ್ರ ಅಳಬೇಕು, ದೇವರಿಗೆ ಬೇಡಿಕೊಳ್ಳಬೇಕು. ನಾನು ಯಾವಾಗಲೂ ಅಂತಿರ್ತೇನೆ, ದೇವರಿಗೆ ಪ್ರಾರ್ಥನೆ ಮಾಡಿವೇನು, ಸಿನ್ಸಿಯರ್ ಆಗಿ ದೇವರಿಗೆ ಬೇಡಿಕೊಂಡಿವೇನು, ನಮಗೇನು ಬೇಕಾಗಿದ್ದಿದೆ ಅದು ಬೇಡಿದ್ದೇವಾ? ಇಲ್ಲ. ಕ್ಷುದ್ರವಾದ ಹಣ ಕೊಡು, ಕಾಸು ಕೊಡು, ಅದು ಬೇಡು, ಇದು ಬೇಡು, ಇಷ್ಟು ಬೇಡಿದ್ದೇವೆ. ಮುಖ್ಯವಾಗಿ ದೇವರಲ್ಲಿ ಭರವಸೆ ಬೇಡಿದ್ದೇವಾ? ಬೇಡಿಲ್ಲ. ಹಾಗಾಗಿ ಭರವಸೆ ಬರುವುದಿಲ್ಲ, ವಿಶ್ವಾಸ ಬರ್ತಾ ಇಲ್ಲ. ಇವತ್ತಿನ ಆಧುನಿಕ ಮನುಷ್ಯನಿಗೆ ಬೇಕಾಗಿರತಕ್ಕಂತಹ ಏನು ವಿಶ್ವಾಸವಿದೆ, ಅದು ಬೇಕಾದದ್ದು ಒಂದೇ ಒಂದು ಪ್ರಧಾನವಾಗಿರುವಂತಹದ್ದು ಭಗವಂತನಲ್ಲಿ ವಿಶ್ವಾಸ, ಗಟ್ಟಿ ಭಕ್ತಿ.
ನನ್ನನ್ನ ದೇವರು ರಕ್ಷಣೆ ಮಾಡಿಯೇ ಮಾಡ್ತಾನೆ ಎಂಬಂತಹ ವಿಶ್ವಾಸವನ್ನ ಒಮ್ಮೆ ಮನುಷ್ಯ ಗಳಿಸಿದ, ಅದು ಜೀವಂತವಾಗಿ ಉಳಿತು, ಅವನಿಗೆ ಯಾವ ಅಪತ್ತುಗಳು ಇಲ್ಲ. ಇಷ್ಟು ವಿಶ್ವಾಸ ಇಡಿ. ಹಾಗಾಗಿ ಆ ನಂಬಿಕೆಯನ್ನು ನಾವು ಪಡಿಬೇಕು. ಕೇಶವಾನುಗತ ಸದಾ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಪಾಂಡವರ ಬಗ್ಗೆ ಈ ಮಾತನ್ನ ಹೇಳ್ತಾ ಕರ್ಣನನ್ನು ನಿಂದಿಸ್ತಾರೆ, ಬೈತಾರೆ. ಅವರು ಕೇಶವನ ಭಕ್ತರಪ್ಪ ಮಹಾರಾಯ, ಆದ್ದರಿಂದ ಅವರಿಗೇನಾಗುವುದಿಲ್ಲ. ಅಯುಕ್ತಂತು ಮಯಾ ವಕ್ತಂ ಯಥಾರ್ಹಮಿವ ವಕ್ತವ್ಯಂ ಸರ್ವತಾ ಧರ್ಮಲಿಪ್ಸಯ ಯಸ್ಮಿನ್ ಸ ರಾಜ ಭವತಿ ವಸತಿ ಛನ್ನ ಸರ್ವಸತ್ವಭೃತಂ ವರಃ ಭವಿಷ್ಯಂತಿ ನರಸ್ತತ್ರ ರಾಗಮೋಹ ವಿವರ್ಜಿತಾ. ಆಗ ಭೀಷ್ಮಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡು ಒಂದು ಮಹತ್ವದ ಮಾತನ್ನು ಹೇಳ್ತೇನೆ ಕೇಳು. ಧರ್ಮರಾಜ ಎಲ್ಲಿರ್ತಾನೆ ನೋಡಿ, ಅವನು ಎಲ್ಲಿದ್ದಾನೆ ಅಂತ ಗುರುತು ಹಿಡಿಬೇಕಾದರೆ ಪ್ರಾಯ ಅಲ್ಲಿಯ ಅನೇಕ ಜನರೆಲ್ಲ ಸನ್ಮಾರ್ಗದಲ್ಲಿರ್ತಾರೆ. ಜನ ಎಲ್ಲ ಸನ್ಮಾರ್ಗದಲ್ಲಿತ್ತು ಅಂತಂದ್ರೆ ಪ್ರಾಯ ಅಲ್ಲಿ ಧರ್ಮರಾಜನಿದ್ದಾನೆ ಅಂತ ತಿಳ್ಕೊ. ಹೀಗೆ ನೀವು ಪಾಂಡವರನ್ನು ಹಿಡಿರಿ, ಹುಡುಕಿ, ಸಿಗ್ತಾನೆ, ಪಾಂಡವರು ಸಿಗ್ತಾರೆ. ಧರ್ಮರಾಜ ಎಲ್ಲಿ ಹೋಗ್ತಾನೆ ನೋಡಿ, ಬಹಳ ಸುಂದರವಾದ ಮಾತಿದೆ. 12-15 ನಿಮಿಷದಲ್ಲಿ ಮುಕ್ತಾಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಆದರೂ ಪ್ರಯತ್ನ ಮಾಡ್ತೀನಿ. ಬಹಳ ಸುಂದರವಾದ ಮಾತಿದೆ. ಭೀಷ್ಮಾಚಾರ್ಯರು ಪಾಂಡವರ ಬಗ್ಗೆ ಏನು ಅವರು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಅನ್ನೋ ಮಾತು 10 ಶ್ಲೋಕಗಳಲ್ಲಿ ಬರುತ್ತೆ. ದಿವ್ಯವಾಗಿ, ಬಹಳ ಸುಂದರವಾಗಿ ಹೇಳುವ ಮಾತು ನೋಡಿ. ಯಸ್ಮಿನ್ ಸ ರಾಜ ವಸತಿ ಛನ್ನ ಸರ್ವ ಸತ್ವಭೃತಂ ವರಃ ಭವಿಷ್ಯಂತೆ ನರಸ್ತತ್ರ ರಾಗಮೋಹ ವಿವರ್ಜಿತಾ. ಅವನ ಸುತ್ತಮುತ್ತಲಿನ ಜನ, ಅವರಿಗೆ ರಾಗವಿಲ್ಲ, ಮೋಹವಿಲ್ಲ, ಕಾಮಕ್ರೋಧಗಳಿಲ್ಲ, ಶಾಂತರಾಗಿರ್ತಾರೆ, ಸೌಜನ್ಯದಿಂದ ಬದುಕ್ತಾರೆ, ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಬಹಳ ಪ್ರವೃತ್ತರಾಗುವುದಿಲ್ಲ. ಅದು ಅವನ ಪ್ರಭಾವ. ಧರ್ಮರಾಜನ ಪ್ರಭಾವವೇ ಆಗಿದೆ, ಅದ್ಭುತವಾಗಿದೆ, ಏನು ಮಾಡ್ಲಿಕ್ಕಾಗುವುದಿಲ್ಲದು. ಅದನ್ನು ಗುರುತಿಸಿ ನೀನು ನೋಡ್ಕೋ. ಕೆಲವು ಹಕ್ಕಿಗಳಿತ್ತು ಅಂದ್ರೆ ಅಲ್ಲಿ ಕೆಳಗೆ ನೀರಿರುತ್ತೆ ಅಂತ ತಿಳ್ಕೊ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಹಾಗೆ ಸಾತ್ವಿಕರು ಸುತ್ತ ಇದ್ದಾರೆ ಅಂತಂದ್ರೆ ಅಲ್ಲಿ ಧರ್ಮರಾಜ ಇದ್ದಾನೆ ಅಂತ. ಭವಿಷ್ಯಂತಿನ ರಾಸ್ತತ್ರ ರಾಗಮೋಹ ವಿವರ್ಜಿತಾ ನಾಧಯೋ ಹಿ ಮಹಾರಾಜ ನವ್ಯಾಧಿ ಕ್ಷತ್ರಿಯ ವೃಷಭ. ಮಾನಸಿಕ ಪೀಡೆಯಾಗಲಿ ದೇಹದ ವ್ಯಾಧಿಗಳಾಗಲಿ ಇಲ್ಲ ಅಂತ ಎಲ್ಲಾದರೂ ಇದ್ರೆ ಪ್ರಾಯ ಅಲ್ಲಿ ಧರ್ಮರಾಜ ಇರಬಹುದು. ಅಂಥ ಸ್ಥಳಗಳಲ್ಲಿ ಹುಡುಕಿ, ಎಲ್ಲಿ ಬರೀ ಶಯ ಕುಡಿಯೋ ಜನ ಇದ್ದಾರೆ, ದುಷ್ಟರಿದ್ದಾರೆ, ಆದಿವ್ಯಾಧಿಗಳಿವೆ, ಅಲ್ಲಿ ಹೋಗಲೇಬೇಡಿ. ಧರ್ಮರಾಜ ಅಲ್ಲಿಲ್ಲ, ಅಂತಲ್ಲಿ ಇರುವುದಿಲ್ಲ ಧರ್ಮರಾಜ. ಧರ್ಮರಾಜ ವಾಸವಾಗಿದ್ದಾನೆ ಅಂತಂದ್ರೆ ಈ ಆದಿವ್ಯಾಧಿಗಳು ಇರುವುದಿಲ್ಲ, ರಾಗದ್ವೇಷಗಳಿಲ್ಲ. ಆ ರಾಗದ್ವೇಷ ರಹಿತವಾದಂತೆ ಮಾಡುವ ಸಾಮರ್ಥ್ಯ ಧರ್ಮರಾಜನಿಗಿದೆ. ಅವನ ಪ್ರತಾಪವೇ, ಅವನ ಧಾರ್ಮಿಕ ತೇಜಸ್ಸೇ ಅಷ್ಟು. ಅಂತ ಬೆಳಕೇ ಹಾಗೆ. ಕೆಂಡ ಇಟ್ಟರೆ, ದೀಪ ಇಟ್ಟರೆ ಬೆಳಕು ಎಲ್ಲ ಕಡೆಗೆ ಬರಬೇಕಲ್ಲ, ಅದು ಅದರ ಸ್ವಭಾವವಲ್ವೇ? ಹಾಗೆ ಧರ್ಮರಾಜನ ಸ್ವಭಾವವೇನು ಅಂತಂದ್ರೆ ಅವನ ಸನ್ನಿಧಾನದಿಂದ ಸುತ್ತಮುತ್ತಲೆಲ್ಲ ರಾಗಮೋಹಗಳಿಲ್ಲ, ಆದಿವ್ಯಾಧಿಗಳಿಲ್ಲ. ಪುರೇ ಜನಪದೇ ವಾಪಿ ಯತ್ರ ರಾಜ ಯುಧಿಷ್ಠಿರ ದಾನಶೀಲ ವದಾನ್ಯಶ್ಚ ನಿಭೃತ ಹ್ರೀನಿಷೇವಕ. ಒಳ್ಳೆ ನಾಚಿಕೆ ಉಳ್ಳವ, ಕೆಟ್ಟ ಕರ್ಮವನ್ನು ಮಾಡುವುದಕ್ಕೆ ಅತಿಯಾಗಿ ನಾಚುವವ, ಮಹಾದಾನಿ, ಪ್ರಿಯವಾಗ್, ಸತ್ಯವಾಗ್, ಪ್ರಿಯವಾದದ್ದನ್ನು ಮಾತಾಡ್ತಾನೆ, ಸತ್ಯ ಮಾತಾಡ್ತಾನೆ, ಶೂರನಾಗಿದ್ದಾನೆ, ಧಾರ್ಮಿಕ, ಜಿತೇಂದ್ರಿಯ, ಹೃಷ್ಟ, ತುಂಬಿಕೊಂಡಿದ್ದಾನೆ, ಶುಚಿ, ದಕ್ಷ. ಇಂಥ ರಾಜ ಯುಧಿಷ್ಠರ ಎಲ್ಲಿದ್ದಾನೋ ಅಲ್ಲಿ ಅಸೂಯಕ ಇಲ್ಲ. ಅವನ ಸುತ್ತಮುತ್ತ ಈರ್ಷ್ಯ ಮಾಡುವವರಿಲ್ಲ, ನಾಭಿಮಾನಿ ಸೊಕ್ಕಿನವರಿಲ್ಲ, ನ ಮತ್ಸರಿ, ಮತ್ಸರ ಪಡುವವರಿಲ್ಲ. ಭವಿಷ್ಯತಿ ಜನಸ್ತತ್ರ ಸ್ವಯಂ ಧರ್ಮಂ ಅನುವ್ರತಃ. ಇದು ಧರ್ಮರಾಜನ ಪ್ರಭಾವ. ಇದು ಆ ಧರ್ಮರಾಜ ಇದ್ದ ಅಂದ್ರೆ ತನ್ನಷ್ಟಕ್ಕೆ ತಾನೇ, ಯಾಕೋ ಏನೋ ಎಲ್ಲಿ ಎಂದೆಂದಿಗೂ ವೇದಘೋಷ ನಡೆಯುವುದಿಲ್ಲ ಅಂತಲ್ಲಿ ಧರ್ಮರಾಜನನ್ನು ಹೋಗಿ ಕೂಡಿಸಿ, ಅಲ್ಲಿ ಬ್ರಾಹ್ಮಣರು ಬರ್ತಾರೆ, ವೇದಘೋಷ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಗೊತ್ತಿಲ್ಲ, ವೇದಘೋಷ ಶುರುವಾಗುತ್ತೆ. ಬ್ರಹ್ಮಘೋಷಾಶ್ಚ ಭೂಯಾಂಸಃ. ಬಹಳಷ್ಟು ವೇದಘೋಷಗಳಾಗತ್ತೆ, ಬಹಳಷ್ಟು ವೇದಘೋಷಗಳಾಗತ್ತೆ ಧರ್ಮರಾಜ ಇದ್ರೆ. ಪುಣ್ಯವಂತನಾದ ವ್ಯಕ್ತಿ, ಆ ಪುಣ್ಯದ ಶಿಖರ ಏನು ಅಂತಂದ್ರೆ ಧರ್ಮರಾಜನಲ್ಲಿ ನೋಡಬೇಕು. ಯಮ ಧರ್ಮ, ಯಮಧರ್ಮ, ಧರ್ಮರಾಜ ಸ್ವಯಂ ಧಾರ್ಮಿಕ, ಏನು ಧರ್ಮದ ಅಭಿಮಾನಿ ದೇವತೆ ಅವನು, ಎಂಥ ಉತ್ತಮವಾಗಿದೆ. ಪೀಠದಲ್ಲಿ ಆವಾಹನ ಮಾಡುವಾಗ ಯಮನನ್ನು ಆವಾಹನ ಮಾಡ್ತೇವೆ, ಧರ್ಮರಾಜನನ್ನು ಆವಾಹನ ಮಾಡ್ತೇವೆ, ನಮಗೆ ಧರ್ಮ ಬರಲಿ ಅಂತ ಅನ್ನೋದಕ್ಕ. ಆ ಧರ್ಮ ಸ್ವಯಂ ಧರ್ಮನಿದ್ದಾಗ
ಏನು ಧರ್ಮಕ್ಕೆ ಕೊರತೆ ಇದೆ ಹೇಳಿ? ಬ್ರಹ್ಮಘೋಷಾಶ್ಚ ಭೂಯಾಂಸಃ ಪುಣ್ಯ ಶಬ್ದಸ್ತಥೈವಚ ಕೃತವಶ್ಚ ಭವಿಷ್ಯಂತಿ. ತನ್ನಷ್ಟಕ್ಕೆ ತಾನೇ ಅವನೇನೋ ಬಂದ, ಈ ಊರಲ್ಲಿದ್ದ, ಈ ಊರಿನ ಜನರಿಗೆಲ್ಲ ಯಜ್ಞ ಮಾಡಿಸಬೇಕು ಅಂತ ಅನಿಸ್ತದೆ. ಅವನ ಪ್ರಭಾವ ಅದು. ಸುಳ್ಳು ಮಾತಾಡಬಾರ್ದು ಅಂತ ಅನಿಸ್ತದೆ, ಅವನ ಪ್ರಭಾವ ಅದು. ಪುಣ್ಯ ಶಬ್ದಸ್ತಥೈವಚ, ಒಳ್ಳೊಳ್ಳೆ ಮಾತುಗಳನ್ನಾಡ್ತಾರೆ, ಕೆಟ್ಟ ಮಾತುಗಳನ್ನಾಡುವುದಿಲ್ಲ, ಅದು ಅವನ ಪ್ರಭಾವ. ಭೂಯಾಂಸೋ ಭೂರಿ ದಕ್ಷಿಣಾ, ಎಷ್ಟೆಷ್ಟೋ ಯಜ್ಞಗಳಾಗತ್ತೆ, ಭಾರೀ ಸಮೃದ್ಧವಾಗಿ ದಕ್ಷಿಣೆಯನ್ನು ಕೊಡುವ ಯಜ್ಞಗಳಾಗತ್ತೆ. ಅಂಥ ಉತ್ತಮವಾದದ್ದು. ಸದಾಚ ತತ್ರ ಪರ್ಜನ್ಯ ಸಮ್ಯಕ್ ವರ್ಷಿ, ಯಾವಾಗಲೂ ಮಳೆ ಚೆನ್ನಾಗಿ ಆಗತ್ತೆ. ಎಲ್ಲಿ ಮಳೆ ಚೆನ್ನಾಗಿ ಆಗತ್ತೆ, ಸರಿಯಾಗಿ ಮಳೆ ಆಗತ್ತೆ, ಹೊತ್ತಿಗೆ ಆಗತ್ತೆ, ಅಲ್ಲಿ ಧರ್ಮರಾಜ ಇದ್ದಾನೆ ಅಂತ ತಿಳಿ. ಸಂಪನ್ನ ಸಸ್ಯಾಚ ಮಹಿ ಭವಿಷ್ಯತೆ ನಿರಾಮಯ, ರೋಗವಿಲ್ಲ, ಸಸ್ಯ ಸಮೃದ್ಧಿ ಇದೆ, ಧಾನ್ಯಗಳೆಲ್ಲ ರಸವತ್ತಾಗತ್ತೆ. ಫಲ ಹಣ್ಣುಗಳು ಅವನ ಸುತ್ತಮುತ್ತ ಅಕ್ಕಪಕ್ಕ ಇರುವಂತಹ ಗದ್ದೆಗಳಲ್ಲಿ, ತೋಟಗಳಲ್ಲಿ ಹಣ್ಣುಗಳೇನಾಗತ್ತಲ್ಲ, ಆ ಹಣ್ಣುಗಳಲ್ಲಿ ರಸ ತುಂಬಿ ಬರ್ತದೆ, ತುಂಬಿ ಇರುತ್ತೆ. ಈ ಹಣ್ಣನ್ನು ನೋಡಿದರೆ ಇದು ನೀವೇನು ದೊಡ್ಡ ಅಂಗಡಿಯಿಂದ, ಅದು ಯಾವುದದು ಆ ಅಂಗಡಿಯಿಂದ ತಂದ್ರೇನು ಅಂತ ಕೇಳ್ತಾರಲ್ಲ, ಇದು ಆ ಬಜಾರಿನಿಂದ ತಂದ್ರೇನು ಅಂತ ಕೇಳ್ತಾರಲ್ಲ, ಹಾಗೆ ಆಗಿನ ಕಾಲಕ್ಕೆ ಈ ಹಣ್ಣು ಇದೆ ಅಂತ ಆದರೆ, ಓಹೋ ಹಾಗಾದರೆ ಧರ್ಮರಾಜನ ಊರಿನಿಂದ ತಂದ್ರ ಅಂತ ಕೇಳಬೇಕು. ಅಂತ ವಿಲಕ್ಷಣವಾದ ಹಣ್ಣಿನ ರಸ ಬರುತ್ತದರಲ್ಲಿ. ಏನು ಸಾಮರ್ಥ್ಯ! ಗಂಧವಂತಿ ಚ ಮಾಲ್ಯಾನಿ, ಹೂಗಳಿಗೆ ವಾಸನೆಯೇ ಅನ್ಯಾದೃಶ. ಅವನು ಧರ್ಮರಾಜ ಹೋಗಿದ್ದ ಅಂದ್ರೆ ಒಂದು ಕಾಮನ್ ಹೂ, ಒಂದು ಸಾಮಾನ್ಯ ಒಂದು ಅದಕ್ಕೆ ಗಂಧ. ಆದರೆ ಧರ್ಮರಾಜ ಬಂದಿದ್ದ, ಇದ್ದ, ವಾಸವಾಗಿದ್ದ ಅಂದ್ರೆ ಅದಕ್ಕೆ ಗಂಧವೇ ಬೇರೆ. ಅಂದ್ರೆ ಪ್ರಾಕೃತಿಕವಾಗಿ ಹಾಗೂ ಮಾನಸಿಕವಾಗಿ ಹಾಗೂ ಪ್ರಜೆಗಳಲ್ಲಿ ಆಧ್ಯಾತ್ಮಿಕವಾಗಿ ಪರಿವರ್ತನೆ ಮಾಡುವಂತಹ ಶಕ್ತಿ, ತಪಸ್ಸು ಆ ಧಾರ್ಮಿಕರಲ್ಲಿ ಬರ್ತದೆ, ಆ ಧರ್ಮದ ವ್ಯಕ್ತಿಯಲ್ಲಿ ಬರ್ತದೆ. ಧರ್ಮ ಎಷ್ಟು ರೀತಿಯಲ್ಲಿ ಪರಿಣಾಮ ಮಾಡುತ್ತೆ ನೋಡಿಕೊಳ್ಳಿ. ಶಾಸ್ತ್ರ ಹೇಳ್ತದೆ, ಸಂಧ್ಯಾವಂದನವನ್ನು ಮಾಡುವ ಗಾಯತ್ರಿ ಜಪವನ್ನು ಮಾಡತಕ್ಕಂತಹ ಒಬ್ಬ ವ್ಯಕ್ತಿ ಒಂದು ಊರಲ್ಲಿದ್ದ ಅಂತಂದ್ರೆ ಅವನ ಸುತ್ತಮುತ್ತ 12 ಯೋಜನಗಳವರೆಗೆ, ಕೆಲವು ಕಡೆಗೆ 3 ಯೋಜನ, ಕೆಲವು ಕಡೆಗೆ 12, ಕೆಲವು ಕಡೆಗೆ 30 ಯೋಜನ, ಅಂತೂ ಅನೇಕ ಯೋಜನಗಳವರೆಗೆ ಸುತ್ತಲೂ ಸುಭಿಕ್ಷ ಅವನಿಗೆ ನಿಶ್ಚಿತ. ಇದು ಬರೀ ಸಂಧ್ಯಾವಂದನವೋ ಗಾಯತ್ರಿ ಜಪವೋ ಮಾಡಿದವನ ಪುಣ್ಯ. ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವನು ಮನುಷ್ಯನಲ್ಲ, ಬರೀ ಗಾಯತ್ರಿ ಜಪವಲ್ಲ, ಧರ್ಮದ ಮೂರ್ತಿ, ಧರ್ಮದ ದೇವತೆ ಧರ್ಮರಾಜ. ಆ ಲೆಕ್ಕದಿಂದ ನೀವು ಅರ್ಥ ಮಾಡಿಕೊಳ್ಳಿ. ವಾಯುಶ್ಚ ಸುಖ ಸಂಸ್ಪರ್ಶ ಯತ್ರ ರಾಜ ಯುಧಿಷ್ಠಿರ. ಧರ್ಮರಾಜ ಇದ್ದಾನೆ ಅಂದ್ರೆ ಕೆಟ್ಟ ಬಿಸಿಲಿನ ಕೊರೆತದ ಏನೊಂದು ಗಾಳಿ ಬರಬೇಕೋ ಆ ಊರಲ್ಲಿ ತಂಪನೇ ಗಾಳಿ, ಮನಸ್ಸಿಗೆ ಹಿತವಾದ ಗಾಳಿ ಬೀಸ್ತದೆ. ರೋಗಗಳಿರುವುದಿಲ್ಲ, ವಧವಾಗುವುದಿಲ್ಲ, ವಿನಾಕಾರಣವಾಗಿ ಕಂಡವರಿಗೆ ಅನಾವಶ್ಯಕವಾಗಿ ಅನ್ಯಾಯ ಮಾಡದವರಿಗೆ ಬಂಧ ಆಗುವುದಿಲ್ಲ. ನೀರೋಗಾಶ್ಚ ತತ್ರ ವೈದ್ಯಂತೆ ವದಬಂಧ ನಸಂತಿ ಚ ನ ಚೋರಾಹ, ಚೋರರಿಲ್ಲ, ದಂಡಗಿಲ್ಲ, ಬಾಧಾ ಇಲ್ಲ, ಅಶಕ್ತರಿಲ್ಲ, ದುಷ್ಟರಿಲ್ಲ, ಭಯವಿಲ್ಲ, ಪ್ರತೀಪವಿಲ್ಲ. ಬಹುಕ್ಷೀರಸ್ತಥಾಗಾವ ಸುಪುಷ್ಟಾಶ್ಚ ಸದೋಹನಾ ಪಯಾಂಸಿ ದಧಿಸರ್ಪಿಂಶಿ. ಬೇಕಾದಷ್ಟು ಹಾಲು, ಮೊಸರು, ತುಪ್ಪ, ರಸ ಎಲ್ಲ ಸಮೃದ್ಧವಾಗಿರ್ತದೆ. ಸರೋವರಗಳಲ್ಲಿ ನೀರು ತುಂಬಿ ಇರುತ್ತೆ, ಪ್ರಸನ್ನವಾಗಿ ಶುದ್ಧವಾದ ನೀರು ಸಿಗುತ್ತೆ. ಗುಣವಂತಿ ಚ ಪಾನಾನಿ ಭೋಜ್ಯಾನಿ ವಿವಿಧಾನಿ ತತ್ರ ದೇಶೇ ಭವಿಷ್ಯಂತಿ ಯತ್ರ ರಾಜ ಯುಧಿಷ್ಠಿರ. ರಸ, ಸ್ಪರ್ಶ, ಗಂಧ, ಶಬ್ದ ಗುಣವತ್ತರವಾಗಿರ್ತದೆ. ಈ ವಿಧವಾದಂತಹ ಧರ್ಮರಾಜ ಇದ್ದ ಪ್ರದೇಶದಲ್ಲಿ ಎಷ್ಟೆಲ್ಲ ಪ್ರೀತಿ ಇದೆ, ಎಲ್ಲ ಸುಖವಿದೆ, ಎಲ್ಲ ಒಳ್ಳೆಯದಾಗತ್ತೆ. ಜನ ಎಲ್ಲ ಒಳ್ಳೆ ಕಾಂತಿಯುಕ್ತರಾಗ್ತಾರೆ, ಒಳ್ಳೆ ಕಾಂತಿವಂತರಾಗ್ತಾರೆ. ಇದು ಈ ತರಹ ಹ್ರೀಹಿ ಶ್ರೀಹಿ ಕೀರ್ತಿ ಪರಂ ತೇಜ ಆನುಶಂಸ್ಯಂ ಅಥರ್ಜವಂ ತಸ್ಮಿನ್ ನಿವಾಸ ಪಾರ್ಥಾನಂ ಚಿಂತ್ಯತಾಂ ಯದ್ಬ್ರವೀಮಿತೆ. ದುರ್ಯೋಧನನಿಗೆ ಹೇಳ್ತಾರೆ ಭೀಷ್ಮಾಚಾರ್ಯರು, ಇಂಥ ಪ್ರದೇಶಗಳು ಯಾವೋ ಅವುಗಳನ್ನು ನೋಡಿ ಅಲ್ಲಿ ನೀವು ಧರ್ಮರಾಜನನ್ನು ಹುಡುಕಿ. ಅಂತಲ್ಲಿ ಧರ್ಮರಾಜ ಇದ್ದಾನೆ ಅಂತ ಹುಡುಕಿ ತಕ್ಷಣಕ್ಕೆ ಸಿಗ್ತಾರೆ. ಕಂಡಲ್ಲಿ ನೀವು ಹುಡುಕಿದರೆ ಸಿಗುವುದಿಲ್ಲ, ಧರ್ಮರಾಜ ಯಾಕೆ ಸಿಗ್ತಾನೆ? ಆದ್ದರಿಂದ ಇಂಥ ಪ್ರದೇಶಗಳು ಏತತ್ ಕ್ಷಿಪ್ರಂ ಕುರು ಕೌರವ್ಯ ಯದ್ಯಶ್ರೇಯ ಶ್ರದ್ಧಾಸಿಮೆ. ನನ್ನ ಮಾತಿನ ಮೇಲೆ ವಿಶ್ವಾಸವಿದ್ದರೆ ನಾನು ಹೇಳಿದಂತೆ ನೀನು ಹುಡುಕಿಸು. ಕೃಪಾಚಾರ್ಯರು ಹೇಳ್ತಾರೆ ಅವರು ಸತ್ತಿಲ್ಲ,
ಸಾಯಲಿಕ್ಕೆ ಸಾಧ್ಯವಿಲ್ಲ, ಸೋಲುವುದಿಲ್ಲ, ಅವರು ಯಾವ ಅಪಾಯವೂ ಆಗಿಲ್ಲ, ಸುಖವಾಗಿದ್ದಾರೆ. ಅವರು ಎಲ್ಲೋ ಇದ್ದಾರೆ, ಮುಚ್ಚಿಕೊಂಡಿದ್ದಾರೆ, ಅಜ್ಞಾತವಾಸ. ಭೀಷ್ಮರು ಹೇಳಿದಂತಹ ಸ್ಥಳಗಳಲ್ಲಿ ಹುಡುಕಿ ಅಂದರೆ ಸಿಗ್ತಾರೆ, ಇಲ್ಲದೆ ಇದ್ರೆ ಸಿಗುವುದಿಲ್ಲ ಅಂತ ಹೇಳಿ ಭೀಷ್ಮಾಚಾರ್ಯರು ಹೇಳಿದ ಮಾತನ್ನ ಸಮರ್ಥನೆ ಮಾಡ್ತಾರೆ ಕೃಪಾಚಾರ್ಯ. ಇಷ್ಟಾದ ಮೇಲೆ ಇಷ್ಟೆಲ್ಲ ಆಗೋವರೆಗೆ ಸುಮ್ಮನೆ ಎಲ್ಲರೂ ಕೂತಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಇದೆಲ್ಲ ಆಯಿತು. ಅದಾದ ಮೇಲೆ ದುರ್ಯೋಧನ ಚಿರಮಂತರ್ಮನಾಹ, ಪ್ರಾರಂಭದಲ್ಲೇ ನೀವು ಕೇಳಿದ್ರಿ. ಕೀಚಕ ಸತ್ತಿದ್ದಾನೆ ಎಂಬ ಸುದ್ದಿಯನ್ನು ಕೇಳಿದ ತಕ್ಷಣಕ್ಕೆ ಅವನು ಅಂತರ್ಮನಸ್ಕನಾದ, ಅಂತರ್ಮುಖಿಯಾದ, ವಿಚಾರ ಮಾಡ್ತಾ ಕೂತ. ಕೀಚಕ ಹೇಗೆ ಸತ್ತಿರಬಹುದು? ಒಂದು ಸ್ತ್ರೀ ಕಾರಣಕ್ಕಾಗಿ ಗಂಧರ್ವರು ಬಂದು ರಾತ್ರಿಯಲ್ಲಿ ಅವರನ್ನು ಕೊಂದಾಕಿ ಅವನನ್ನು ಮುಗಿಸಿಬಿಟ್ರು ಅಂತ ಕಥೆ ಕೇಳಿದವಲ್ಲ, ಸುದ್ದಿಯನ್ನ. ಇದು ಈ ಕಥೆಯಲ್ಲೇನೆ, ಈ ಸುದ್ದಿಯಲ್ಲೇನೆ ಪಾಂಡವರ ಕ್ಲೂ ಇದೆ ಅಂತ ಹುಡುಕ್ತಾ ಇದ್ದಾನೆ. ಅವನಿಗೆ ಮನಸ್ಸಿಗೆ ತೋರಿದೆ. ತಥೋ ದುರ್ಯೋಧನೋ ವಾಕ್ಯಂ ಶುತ್ವಾ ತೇಷಾಂ ಮಹಾತ್ಮನಾಂ ಮುಹೂರ್ತಮನುಸಂಚಿತ್ಯ ಸಚಿವಾನ್ ಇದಮಬ್ರವೀತ್. ಮತ್ತೆ ತನ್ನ ಮಂತ್ರಿಗಳಿಗೆ ಈ ಮಾತನ್ನು ಹೇಳ್ತಾನೆ ದುರ್ಯೋಧನ. ವೀರಾಣಾಂ ಶಸ್ತ್ರವಿದುಷಾಂ ಕೃತೀನಾಂ ತತ್ವನಿಶ್ಚಯೇ ಕೃತಿನಾಂ ಸಾರುಫಲ್ಗುತ್ವೆ ಜಾನಾಮಿ ನಯಚಕ್ಷುಷಾ ಸತ್ವೇ ಬಾಹುಬಲೆ ಧೈರ್ಯೇ ಪ್ರಾಣೇ ಶಾರೀರ ಸಂಭವೇ ಸಾಂಪ್ರತಂ ಮಾನುಷೇ ಲೋಕೆ ಸದೈತ್ಯ ನರರಾಕ್ಷಸೆ ಚತ್ವಾರಸ್ತು ಮಹಾವ್ಯಾಘ್ರ ನರವ್ಯಾಘ್ರಾಃ ಬಲೇ ಶಕ್ರೋಪಮಾ ಭುವಿ ಉತ್ತಮ ಪ್ರಾಣಿನಾಂ ತೇಷಾಂ ನಾಸ್ತಿ ಕಶ್ಚಿತ್ ಬಲೇ ಸಮಃ ಸಮಪ್ರಾಣಬಲ ನಿತ್ಯಂ ಸಂಪೂರ್ಣ ಬಲಪೌರುಷಾಃ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನುಶುಶ್ರುಮಃ ಅನ್ಯೋನ್ಯಾನಂತರ ಬಲಾಃ ಪರಸ್ಪರ ಜಯೈಷಿಣಃ. ಇವತ್ತು ಅಂದ್ರೆ ಇವತ್ತು ಅಂತಂದ್ರೆ ಇವತ್ತು ದುರ್ಯೋಧನ ಮಾತಾಡುವ ದಿನ, ಹಿಂದೆ ಅಲ್ಲ. ಹಿಂದೆ ಜರಾಸಂಧನೂ ಇದ್ದ, ಹಾಗಾಗಿ ಕಂಸನಿದ್ದ, ನರಕಾಸುರ ಇದ್ದ, ಇನ್ನನೇಕರಿದ್ರು, ಬಕಾಸುರ ಇದ್ದ. ಹಾಗಾಗಿ ಆಗ ಅಲ್ಲ, ಈಗ. ಆ ಬಕಾಸುರ ಸತ್ತ, ಕಿರಿಮೀರ ಸತ್ತ, ಹಿಡಿಂಬ ಸತ್ತ, ಜರಾಸಂಧ ಮಡಿದ, ಕಂಸನನ್ನ ಕೊಂದದ್ದಾಯಿತು, ನರಕಾಸುರ ಸತ್ತದ್ದಾಯಿತು. ಅವರೆಲ್ಲರೂ ಮುಗಿದಾದ ಮೇಲೆ ಶಿಶುಪಾಲ ಎಲ್ಲ ಮುಗಿತು. ಈಗ 4 ಜನ ಅತ್ಯಂತ ಬಲಿಷ್ಠರಿದ್ದಾರೆ. ದುರ್ಯೋಧನ ಹೇಳ್ತಾನೆ. ಅದರೊಳಗೆ ಮೊಟ್ಟ ಮೊದಲಿಗ ಅಂತಂದ್ರೆ ಭೀಮಸೇನ, ಎರಡನೇದವರು ಅಂದ್ರೆ ಬಲರಾಮ, ಮೂರನೇದವರು ಶಲ್ಯ, ನಾಲ್ಕನೇದವ ಕೀಚಕ. ಈ 4 ಬಿಟ್ಟು ಇನ್ನು ಜಗತ್ತಿನಲ್ಲಿ ಯಾರೂ ಬಲಿಷ್ಠರಿಲ್ಲ. ಅಪಾರ ಬಲವಂತರು ಈ 4 ಜನ. ದೇಹದ ಬಲವೇನಿದೆ ನೋಡಿ, ದೇಹದ ಬಲವೇನಿದೆ, ಯುದ್ಧದ ಪರಾಕ್ರಮ ಸ್ವಲ್ಪ ಬೇರೆ. ಬಾಣಗಳಿಂದ, ಅಸ್ತ್ರಗಳಿಂದ, ಶಸ್ತ್ರಗಳಿಂದ ಯುದ್ಧವಾಡುವುದು ಬೇರೆ. ಆದರೆ ದೇಹದ ಬಲವೇನಿದೆ, ದೇಹದ ಬಲ, ಅಸಾಧಾರಣವಾದ ಬಲ ಇದ್ದದ್ದು ಈ 4 ಜನ. ಆ 4 ಜನರಲ್ಲಿ ಮೊಟ್ಟ ಮೊದಲಿಗೆ ಭೀಮಸೇನ, ಎರಡನೇದವ ಬಲರಾಮ, 3 ಶಲ್ಯ, 4 ಕೀಚಕ. ಅದಕ್ಕೆ ಹೇಳ್ತಾನೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ. ಬಹಳ ಮಹತ್ವದ ಉಲ್ಲೇಖ ಇದು. ಯಾಕೆಂದ್ರೆ ಕೋರ್ಟಿನಲ್ಲಿ ಯಾರೋ ಯಾರನ್ನೋ ಸೂ ಮಾಡಿದ್ದಾರೆ, ಆ ಒಂದು ಸೂಟು ನಡೆದಿದೆ. ಆಗ ಪ್ರತಿಪಕ್ಷಿಯ ಹತ್ತಿರ ಇರುವಂತಹ ಏನು ಎವಿಡೆನ್ಸ್ ಇದೆ, ಅಕಸ್ಮಾತ್ ಕರ್ಮಧರ್ಮ ಸಂಯೋಗಕ್ಕೆ ನಮ್ಮ ಕೈಗೆ ಸಿಕ್ಕರೆ ಅದರಂತಹ ಉತ್ತಮವಾದ ಪ್ರಮಾಣ, ಎವಿಡೆನ್ಸು ಇನ್ನೊಂದು ಏನಿಲ್ಲ. ಬಹಳ ಉತ್ತಮವಾದ ಪ್ರಮಾಣ. ಹಾಗೆ ಭೀಮ ಮತ್ತು ದುರ್ಯೋಧನರ ಮಧ್ಯದಲ್ಲಿರತಕ್ಕಂತಹ ಒಂದು ಚರ್ಚೆ, ಅದರಲ್ಲಿ ಯಾರು ಉತ್ತಮರು ದೇವತೆಗಳು ಅಂತನ್ನುವಂತಹ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡತಕ್ಕಂತಹದ್ದು ದುರ್ಯೋಧನಿಗಿಂತಲೂ ಇನ್ನೂ ಹಿರಿಯನಾದ ವ್ಯಕ್ತಿ ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯವಿಲ್ಲ. ಅವನಂಥ ಡೈರೆಕ್ಟ್ ರೈವಲ್ ಭೀಮನಿಗೆ ಮತ್ತೊಬ್ಬರಿಲ್ಲ. ಸದಾಕಾಲ ಭೀಮನ ದೋಷಗಳನ್ನು ಎಣಿಸುವ, ಸದಾಕಾಲ ಭೀಮನ ದ್ವೇಷ ಮಾಡುವ, ರಾತ್ರಿ ಹಗಲು ಪರಿತಪ್ಯಮಾನನಾಗಿ ಭೀಮಸೇನನ್ನ ಕೊಲ್ಲಬೇಕು ಅಂತ ಅಪೇಕ್ಷೆ ಪಡತಕ್ಕಂತಹ ದುರ್ಯೋಧನನನ್ನು ಬಿಟ್ಟರೆ ಭೀಮಸೇನ ಹೆಗ್ಗಳಿಕೆ ಇನ್ಯಾರ ಬಾಯಿಯಿಂದ ಚೆನ್ನಾಗಿ ಬಂದೀತು. ಯಾರಾದರೂ ಭಕ್ತಿಯಿಂದ ಕೊಂಡಾಡುವವರು, ಆದರೆ ಇವನು ಹಾಗಲ್ಲ. ಇವನು ದ್ವೇಷಿ, ಆದರೂ ಹೊಗಳಿದ್ದು ಬಹಳ ಹೆಚ್ಚಿನ ಮಾತು. ಅದಕ್ಕಾಗಿ ದುರ್ಯೋಧನ ಹೇಳುವ ಮಾತು. ಇಷ್ಟೆಲ್ಲ ತಿಳಿದುಕೊಂಡಾಗ ನಮಗೆ ಒಂದು ಮಾತು, ಈ ಶಲ್ಯ ಎಂಬ 3ನೆಯ ಹೆಸರೇನಿದೆ ಅದರ ಕೃತ್ಯವನ್ನು ನಾವು ಮುಂದೆ ಕಾಣ್ತೇವೆ. ಆ ಶಲ್ಯ
ಅವನು ಈ ಮೂರೂ ಮಾತುಗಳನ್ನು ಕೂಡ ಅಥವಾ 4 ಜನರನ್ನು ಕೂಡ ಕೀಚಕನ ಬಗ್ಗೆ ಬಹಳ ಗೌರವವಿತ್ತು, ಅವನಿಗೆ ಭಾರೀ ಪರಾಕ್ರಮಿ ಇದ್ದ ಅಂತನ್ನೋದು ಗೊತ್ತಿದ್ದದ್ದಕ್ಕೆ ಎಂದೆಂದಿಗೂ ವಿರಾಟರಾಜನ ಮೇಲೆ ದಾಳಿ ಮಾಡಲಿಕ್ಕೆ ಹೋಗಲಿಲ್ಲ ದುರ್ಯೋಧನ. ಇದು ಕೀಚಕನ ಮಹಾಪರಾಕ್ರಮದ ಬಲದ ವಿಷಯದಲ್ಲಿ ಕುರುಹು ಆಧಾರ. ಬಲರಾಮದೇವರು ಮಹಾಪರಾಕ್ರಮಿಗಳು ಅಂತನ್ನುವ ವಿಷಯದಲ್ಲಿ ಅವನ ಪ್ರಮಾಣವೇನು ಅಂದರೆ, ಅವನು ಸ್ವತಃ ಬಲರಾಮದೇವರ ಹತ್ರ ಹೋಗಿ ಗದಾವಿದ್ಯೆಯನ್ನು ಕಲಿತು ಬಂದ. ಇದೇ ಅದಕ್ಕೆ ಸಾಕ್ಷಿ. ಭೀಮಸೇನ ದೇವರ ಬಗ್ಗೆ ಅತೀ ಗೌರವವಿತ್ತು ಅಂತನ್ನುವುದಕ್ಕಾಗಿ ಭೀಮಸೇನ ದೇವರ ಉಕ್ಕಿನ ಪ್ರತಿಮೆಯನ್ನು ಮಾಡಿಸಿಕೊಂಡು ಅದರ ಜೊತೆಗೆ ಕುಸ್ತಿ ಆಡುವ, ಯುದ್ಧವಾಡುವ ಪ್ರಯತ್ನವನ್ನು ಮಾಡ್ತಿದ್ದ. ನಿತ್ಯ ನಡೆಯುವ ಕಾರ್ಯಕ್ರಮ ಇದು ದುರ್ಯೋಧನ ತನ್ನ ಮನೆಯಲ್ಲಿ ಏಕಾಂತವಾಗಿ. ಹಾಗಾಗಿ ಅದರಿಂದ ನಮಗೆ ಗೊತ್ತಾಗತ್ತೆ, ಭೀಮ ಅಂದ್ರೆ ಅಕಸ್ಮಾತ್ ಅವನ ರಾತ್ರಿ ಮಲಗುವಾಗ ಭ ಎಂಬ ಶಬ್ದ ಕೇಳಿಸಿಬಿಟ್ರೆ ಸಾಕು, ಅವನಿಗೆ ರಾತ್ರಿಯೆಲ್ಲ ಭಯವೇ ಭಯ, ಎಚ್ಚರವೇ ಕೂಡಬೇಕವನು ಭೀಮನ ಹೆಸರು ನೆನಪಾಗಿ. ಇಷ್ಟು ಭಯ ಅಂತ ಮುಂದೆ ಪ್ರಾಯ ಉದ್ಯೋಗ ಪರ್ವದಲ್ಲಿ ಆ ಮಾತು ಬರ್ತದೆ. ಭಕಾರಾದಿಯಾದ ಹೆಸರನ್ನು ಕೇಳಿದ್ರೂ ಕೂಡ ಅಂಜುತ್ತಿದ್ದ, ನಡಗುತ್ತಿದ್ದ ಭೀಮಸೇನ ದುರ್ಯೋಧನ. ಆದ್ದರಿಂದ ಭೀಮಸೇನನ ಬಗ್ಗೆ ಅಷ್ಟು ಗೌರವ. ಶಲ್ಯನ ಬಗ್ಗೆ ಗೌರವ ಅಂತನ್ನುವುದು, ಶಲ್ಯನ ಬಗ್ಗೆ ಅವನ ಪರಾಕ್ರಮದ ಬಗ್ಗೆ ಬಲದ ಬಗ್ಗೆ ಪೂರ್ಣ ಭರವಸೆ ಇತ್ತು ಅಂತನ್ನುವುದಕ್ಕೆ ಶಲ್ಯ ಧರ್ಮರಾಜನ ಭೇಟಿಯಾಗುವುದಕ್ಕೆ ಹೊರಟಿದ್ದ. ತನ್ನ ಸಂಪೂರ್ಣವಾಗಿರುವಂತಹ ಸೈನ್ಯವನ್ನ ಹಾಗೂ ತನ್ನ ಸಹಕಾರವನ್ನ ಕೊಟ್ಟು ಯುದ್ಧದಲ್ಲಿ ಧರ್ಮರಾಜನ ಪಕ್ಷಕ್ಕೆ ತಾನು ನಿಲ್ಲಬೇಕು ಅಂತನ್ನುವ ಅಪೇಕ್ಷೆಯಿಂದ ಶಲ್ಯ ತನ್ನ ಊರಿನಿಂದ ಮದ್ರದೇಶದಿಂದ ಉಪಪ್ಲವ್ಯ ನಗರಕ್ಕೆ ಬರುವ ಸಂದರ್ಭ. ಆಗ ಮಧ್ಯದಲ್ಲಿ ಶಲ್ಯ ಆ ಉಪಪ್ಲವ್ಯ ನಗರಕ್ಕೆ ತಲುಪುವಕ್ಕಿಂತ ಮೊದಲೇನೆ ಮಧ್ಯದಲ್ಲಿ ಎಲ್ಲಿ ಬಹಳ ತೊಂದರೆ ಆಗತ್ತೆ ಅಂತಲ್ಲಿ ದೊಡ್ಡ ಬಿಡಾರವನ್ನು ಕಟ್ಟಿಸಿ ಟೆಂಟ್ ಹಾಕಿಸಿ ಸಕಲ ಸೌಖ್ಯಗಳನ್ನು ಅಲ್ಲಿ ಒದಗಿಸಿದ. ಎಲ್ಲ ಅನುಕೂಲತೆಯನ್ನು ಮಾಡಿಕೊಟ್ಟಾದ ಮೇಲೆ ಶಲ್ಯನನ್ನ ಸ್ವಾಗತ ಮಾಡಿ ಅಲ್ಲಿಯ ದುರ್ಯೋಧನನ ಎಲ್ಲ ಕಿಂಕರರು ಸೇವಕರು ಅವನನ್ನು ಸ್ವಾಗತ ಮಾಡಿ ಸತ್ಕಾರ ಮಾಡಿ ಬಹಳ ಗೌರವ ಮಾಡ್ತಾರೆ. ಊಟ ಉಡುಗೆ ಆಯಿತು, ಎಲ್ಲ ವಿಶ್ರಾಂತಿ ಆಯಿತು, ಬಹಳ ಸಂತೋಷಪಟ್ಟ, ಆನಂದಪಟ್ಟು, ಖುಷಿಪಟ್ಟು ಒಂದು ಉದ್ಗಾರ ತೆಗೆದ. ಏನು ಉದ್ಗಾರ ತೆಗೆದ? ಯಾರಿಷ್ಟು ನನಗೆ ಉಪಕಾರ ಮಾಡಿದ್ರೋ, ಯಾರು ಇವರು ಮಾಡಿದ್ರೋ ಅವರಿಗೆ ನನ್ನ ಪೂರ್ಣ, ಅವರು ಕೇಳಿದ್ದನ್ನು ಕೊಡ್ತೇನೆ, ಪೂರ್ಣ ಸಹಕಾರ ಮಾಡ್ತೇನೆ ಅಂತ ಬಾಯಿಯಿಂದ ತೆಗೆದ. ತೆರೆಯ ಮರೆಯಲ್ಲಿ ನಿಂತಿರುವ ದುರ್ಯೋಧನ ಹೊರಗೆ ಬಂದು ಹೇಳ್ತಾನೆ, ನಾನೇ ನಿನ್ನ ಇಷ್ಟೆಲ್ಲ ಸೇವೆ ಮಾಡಿದ್ದು, ನನಗೆ ನಿನ್ನ ಸಹಕಾರ ಬೇಕು. ಮೋಸವಾಯ್ತಲ್ಲ ಅಂತ ಶಲ್ಯ ಒದ್ದಾಡಿದ. ಆಗಿನ ಕಾಲದ ಜನರಿಗೆ ಸತ್ಯ ಮುಖ್ಯವಿತ್ತು, ಆದ್ದರಿಂದ ದುರ್ಯೋಧನನ ಪಕ್ಷಕ್ಕೆ ನಾನು ಸೇರ್ತೇನೆ ಅಂತ ಒಪ್ಪಿಕೊಂಡ. ಆದರೂ ಧರ್ಮರಾಜನನ್ನ ಭೇಟಿಯಾದ. ಮುಂದಿನ ಕಥೆಯೆಲ್ಲ ಗೊತ್ತಾಗತ್ತೆ. ಹೇಳುವ ತಾತ್ಪರ್ಯವೇನು ಅಂದ್ರೆ, ಶಲ್ಯ ಒಬ್ಬನನ್ನ ಒಳಗೆ ಹಾಕಿಕೊಳ್ಳುವುದಕ್ಕೆ ಇಷ್ಟೆಲ್ಲ ಸಂಚು ಮಾಡಿದ್ದಾಯ್ತು. ಯಾಕೆ? ಶಲ್ಯ ಮಹಾಪರಾಕ್ರಮಿ. ಹಾಗಾಗಿ ಶಲ್ಯ ಒಂದೂ ದಿನಗಳವರೆಗೆ ಇಲ್ಲಿ ದುರ್ಯೋಧನನ ಪಕ್ಷದಲ್ಲಿ ಇಲ್ಲದಿದ್ದರೂ ಕೂಡ ಯುದ್ಧ ಕಾಲದಲ್ಲಿ ಮಾತ್ರ ಬಂದದ್ದಕ್ಕೆ ಶಲ್ಯನ ಹೆಸರಲ್ಲಿ ಒಂದು ಪರ್ವವೇ ನಿರ್ಮಾಣವಾಯಿತು, ಶಲ್ಯ ಪರ್ವ. ಅಂಥ ಪರಾಕ್ರಮಿ ಶಲ್ಯ. ಆ ಕೀಚಕ ಮತ್ತು ಶಲ್ಯ ಮತ್ತು ಬಲರಾಮದೇವರ ಒಂದು 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 ಸಾಲಿನಲ್ಲಿ ಸೇರ್ತಾರೆ ಭೀಮಸೇನ ದೇವರು ಅಗ್ರಗಣ್ಯರಾಗಿ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಧೀರಾಣಾಂ ಅಥವಾ ವೀರಾಣಾಂ ಶಾಸ್ತ್ರವಿದುಷಾಂ, ವೀರರು ಶಾಸ್ತ್ರವನ್ನು ತಿಳಿದವರು ಅಥವಾ ಶಸ್ತ್ರವನ್ನು ತಿಳಿದವರು, ಕೃತೀನಾಂ ತತ್ವನಿಶ್ಚಯೇ, ಕೃತಿಗಳು ಮಹಾಪರಾಕ್ರಮಿಗಳು, ಮಹಾ ಸಮರ್ಥರು ಯಾರು ಅನ್ನುವುದನ್ನು ನಿಶ್ಚಯ ಮಾಡುವಾಗ, ಸತ್ವೇ ಬಾಹುಬಲೆ ಧೈರ್ಯೇ ಪ್ರಾಣೇ ಶಾರೀರ ಸಂಭವೇ, ಅಂತಃಸತ್ವ ಅಥವಾ ಬಾಹುಬಲ ಇಲ್ಲವೇ ದೇಹದ ಶಕ್ತಿ ಹಾಗೂ ಧೈರ್ಯ ಇವೆಲ್ಲವನ್ನು ವಿಚಾರ ಮಾಡಿದರೆ, ಸಾಂಪ್ರತಂ ಮಾನುಷೋ ಲೋಕೆ, ಇವತ್ತಿನ ದಿನ ಮನುಷ್ಯ ಲೋಕದಲ್ಲಿ ಸದೈತ್ಯ ನರ ರಾಕ್ಷಸೇ, ದೈತ್ಯರು ನರರು ರಾಕ್ಷಸರು ಎಲ್ಲರನ್ನೂ ಸೇರಿಸಿಯೂ ಕೂಡ ಇಡೀ ಜಗತ್ತಿನೊಳಗೆ ಉತ್ತಮರಾದವರು ಅಂದ್ರೆ ಚತ್ವಾರಸ್ತು ನರವ್ಯಾಘ್ರಾಹ ಬಲೇ ಶಕ್ರೋಪಮಾ ಭುವಿ, ಮಹಾಪರಾಕ್ರಮಿಗಳಾಗಿದ್ದಾರೆ. ಉತ್ತಮ ಪ್ರಾಣಿನಂ ತೇಷಾಂ ನಾಸ್ತಿ ಕಶ್ಚಿತ್ ಬಲೇ ಸಮಃ, ಅವರಿಗೆ ಉತ್ತಮನಾದ ಬಲಿಷ್ಠನಾದವನು ಮತ್ತೊಬ್ಬರು ಯಾರೂ ಇಲ್ಲ. ಅಂಥವರು ಯಾರು? ಭೀಮಶ್ಚ ಬಲಭದ್ರಶ್ಚ. ಇಲ್ಲಿ ಮಧ್ಯದಲ್ಲಿ ಒಂದು ವಾಕ್ಯ ಬಂದಿದೆ, ಅದು ಅನಾವಶ್ಯಕವಾದ ಪ್ರಕ್ಷಿಪ್ತ ವಾಕ್ಯ, ಆಚಾರ್ಯರಿಗೆ ಸಮ್ಮತವಲ್ಲ. ಮುಂದಿನ ಮಾತಿನಿಂದ ನಾವು ಅದರ ವಿರೋಧವನ್ನು ತಿಳಿಬೇಕು.
ಹೇಗೆ ಅಂದರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಎಷ್ಟೋ ವಾಕ್ಯಗಳನ್ನು ಪ್ರಕ್ಷೇಪ ಮಾಡ್ತಾರೆ. ಭೀಮ, ಬಲರಾಮ ಹಾಗೂ ಶಲ್ಯ ಮತ್ತು ಕೀಚಕ ಇವರೆಲ್ಲರೂ ಸಮಾನವಾದ ಬಲವುಳ್ಳವರು ಅಂತ ವಾಕ್ಯ ಬಂದಿದೆ. ದಡ್ಡತನದ ಪರಮಾವಧಿ. ಯಾಕೆ ನೋಡಿಕೊಳ್ಳಿ, ಹೇಳ್ತಾರೆ ಸಮಪ್ರಾಣ ಬಲ ನಿತ್ಯಂ ಸಂಪೂರ್ಣ ಬಲ ಪೌರುಷಃ ಅಂತ ಹಿಂದಿನ ವಾಕ್ಯ. ಅದು ತಪ್ಪು, ಅದು ಪ್ರಕ್ಷಿಪ್ತ. ಯಾಕೆ? ಮುಂದಿನ ವಾಕ್ಯ ನೋಡಿ, ಅನ್ಯೋನ್ಯಾನಂತರ ಬಲಾಹ. ಅವರ ಮೇಲೆ ಅವರಾದ ಮೇಲೆ ಇವರು, ಇವರಾದ ಮೇಲೆ ಇವರು, ಇವರಾದ ಮೇಲೆ ಇವರು. ಇದು ತಾರತಮ್ಯವಿದೆ ಅಂತ ಮುಂದಿನ ವಾಕ್ಯದಲ್ಲಿ. ಹಿಂದಿನ ಒಂದು ವಾಕ್ಯದಲ್ಲಿ ಹೇಳ್ತದೆ, ಆ ವಾಕ್ಯ ಇಲ್ಲೇ ಇಲ್ಲ, ಮಹಾಭಾರತದಲ್ಲಿ ಯಾರೋ ಸೇರಿಸಿದ್ದಾರೆ. ಭೀಮಸೇನ ದೇವರ ಸರ್ವೋತ್ತಮ ಬಲವನ್ನು ಒಪ್ಪಲಾಗದ ಸಂಕಟ ಪಡುವ ಜನ ಆ ವಾಕ್ಯವನ್ನ ಮಧ್ಯದಲ್ಲಿ ಇಂಟರ್ಪೋಲೇಟ್ ಮಾಡಿದ್ದಾರೆ, ಪ್ರಕ್ಷೇಪ ಮಾಡಿದ್ದಾರೆ, ಬೆರೆಸಿದ್ದಾರೆ ಇಲ್ಲದ ವಾಕ್ಯವನ್ನ. ಹಾಗಾಗಿ ಅದು ವಿರೋಧ ತೋರ್ತದೆ. ಸಮಪ್ರಾಣ ಬಲಾಹ, ಸಮಾನವಾದ ಪ್ರಾಣ ಮತ್ತು ಬಲವುಳ್ಳವರು. ಸಮಾನವಾದ ಪ್ರಾಣ ಅಲ್ಲ, ಸಮಾನವಾದ ಬಲವಲ್ಲ, ಸಮಾನವಾದ ಬಲವಲ್ಲ. ಯಾಕೆ? ಅನ್ಯೋನ್ಯಾನಂತರ ಬಲಾಹ. ಭೀಮನ ತರುವಾಯ ಬಲರಾಮ, ಬಲರಾಮನ ತರುವಾಯ ಶಲ್ಯ, ಶಲ್ಯನ ತರುವಾಯ ಕೀಚಕ. ಇವರ ಬಲ ಈ ಕ್ರಮದಲ್ಲಿದೆ. ಇಂಥ 4 ಜನ ದೇಹದ ಬಲವುಳ್ಳವರು. ಆ ಬಲವುಳ್ಳವರಲ್ಲಿ ಅಗ್ರಗಣ್ಯರಾದವರು ಭೀಮಸೇನ ದೇವರು. ಕೀಚಕ ಸತ್ತಿದ್ದಾನೆ ಅಂತಂದ್ರೆ ಆ ಕೀಚಕನನ್ನ ಅವನ ಮೇಲಿರುವ ಶಲ್ಯನೋ, ಬಲರಾಮನೋ, ಭೀಮನೋ ಕೊಂದಿರಬೇಕು. ಅದೂ ಏನು, ಯುದ್ಧದಲ್ಲ, ಗುದ್ದಿ ಕೊಂದಿದ್ದಾರೆ ಅಂತ ಸುದ್ದಿ ಬಂದಿದೆ ನಮಗೆ, ಕುಟ್ಟಿ ಕೊಂದಿದ್ದಾರೆ ಅಂತ ನಮಗೆ ವಾರ್ತೆ ಬಂದಿದೆ. ಅಂದ ಮೇಲೆ ಅದು ದೇಹದ ಬಲವೇ ಅಲ್ಲಿ ಮುಖ್ಯ. ಹಾಗಾಗಿ ದೇಹದ ಬಲಕ್ಕೆ ಮುಖ್ಯವಾಗಿ ಸಮರ್ಥರಾದವರು ಯಾರು? ಒಂದಾ ಶಲ್ಯ, ಇಲ್ಲ ಬಲರಾಮ ಅಥವಾ ಭೀಮ. ಶಲ್ಯ ಯಾಕೆ ಕೀಚಕನನ್ನು ಕೊಲ್ತಾನೆ? ತನ್ನ ಮನೆಯಲ್ಲಿ ತಾನಿದ್ದಾನೆ. ಬಲರಾಮ ದೇವರು ತಮ್ಮಲ್ಲಿ ತಾವಿದ್ದಾರೆ. ಹಾಗಾದರೆ ಕೀಚಕ ಸತ್ತಿದ್ದಾನೆ. ಪರಿಶೇಷಾತ್ ಭೀಮಸೇನ ದೇವರೇ ಈ ಕೀಚಕನನ್ನು ಕೊಂದಿದ್ದಾರೆ ಎನ್ನುವುದು ಸಿದ್ಧವಾಯಿತು ಅಂತ ಹೇಳಿ, ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನುಶುಶ್ರಮಃ ಅನ್ಯೋನ್ಯಾನಂತರ ಬಲಾಹ ಪರಸ್ಪರ ಜಯೈಷಿಣಃ. ಇಂಥ ಅತೀ ಪರಾಕ್ರಮಿಯಾದ ಮಹಾಬಲಿಷ್ಠನಾದ ಕೀಚಕನನ್ನು ಸಂಹಾರ ಮಾಡಿದ ಮಹಾ ಶೌರ್ಯ ಬಲ ಕೇವಲ ಭೀಮಸೇನಲ್ಲಿ ನಾವು ಊಹಿಸಬಹುದು. ಹಾಗಾಗಿ ಭೀಮಸೇನ ಖಚಿತವಾಗಿ ವಿರಾಟರಾಜನ ಪಟ್ಟಣದಲ್ಲಿದ್ದಾರೆ, ಅವರನ್ನು ಹುಡುಕಿದರೆ ನಮಗೆ ಸಿಕ್ಕೇ ಸಿಗ್ತಾರೆ ಅಂತ ನಿಶ್ಚಯ ಮಾಡಿಕೊಂಡು ಕೀಚಕನ ವಧದ ನಿಮಿತ್ತದಿಂದ ಭೀಮಸೇನ ದೇವರು ಪಾಂಡವರು ಇದ್ದಾರೆ ಅಂತ ಅನ್ನುವುದು ಸಂಶಯ ಪಟ್ಟು ಅವರನ್ನು ಹುಡುಕುವ ಪ್ರಯತ್ನದಲ್ಲಿ ತೊಡಗಿದ್ದಾನೆ. ಅದಕ್ಕಾಗಿ ನಾನಾ ವಿಧವಾದ ಸಂಚು ಹಾಕುವ ಕಾರ್ಯದಲ್ಲಿ ತಾನು ತೊಡಗಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.